ನಮಸ್ಕಾರ. ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಹರಟೆ ವಿಷಯ ಮನೆ ಮನೆಗೆ ಸ್ವಾತಂತ್ರ್ಯ, ಮನೆ ಮನೆ ಸ್ವಾತಂತ್ರ್ಯ, ಮನೆಯಲ್ಲಿ ಸ್ವಾತಂತ್ರ್ಯ. ಈ ಬಗ್ಗೆ ನಮ್ಮೊಂದಿಗೆ ಮಾತುಕತೆಯನ್ನು ಮಾಡಲಿಕ್ಕೆ, ತಮ್ಮ ಅಭಿಪ್ರಾಯ ಮಂಡಿಸಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀ ಉಪೇಂದ್ರ ಸೋಮೇಜಿ ಅವರು, ಶ್ರೀರಾಮಚಂದ್ರ ಅವರಿಗೆ ಸ್ವಾಗತ. ಹಾಗೆ ನೀಲಾರ ಸುರೇಂದ್ರ ಅಡಿಗರಿಗೆ ಹಾಗೂ ಶ್ರೀಪದ ಅವರಿಗೆ ಪ್ರೀತಿಯ ಸ್ವಾಗತ. ನಾವು ತುಂಬ ಚರ್ಚೆ ಮಾಡುವಂಥದ್ದು ಸ್ವಾತಂತ್ರ್ಯ ಬೇಕು ಮತ್ತು ಬೇಡ. ಅದೇ ಸ್ವಾತಂತ್ರ್ಯ ಅಂದರೆ ಏನು, ಅದು ಕೊಟ್ಟಾಗ ಏನಾಗುತ್ತೆ, ಇವತ್ತು ಮನೆಯಲ್ಲಿ ಕೊಟ್ಟಾಗ ಅದರ ಪರಿಣಾಮಗಳೇನು, ಏನೆಲ್ಲ ತೊಂದರೆ ಆತಂಕಗಳು ಉಂಟಾಗಿವೆ. ಒಂದು ಕಡೆಯಲ್ಲಿ ಸ್ವಾತಂತ್ರ್ಯ ಬೇಡ, ಅದು ಜಾಸ್ತಿ ಆಯಿತೇನೋ, ಅದು ಇತಿಮಿತಿ ಇರಬೇಕೆಂಬ ಮತ್ತೊಂದು ಕಡೆಯಲ್ಲಿ ವಾದ. ಇವತ್ತು ಸ್ವಾತಂತ್ರ್ಯ ಬೇಕು ಅಥವಾ ಅದು ಯಾವ ರೀತಿಯಲ್ಲಿ ಇರಬೇಕು ಎಂಬುದರ ಬಗ್ಗೆ ನಾನು ಹೇಳಿ ಯೋಚಿಸ್ತೇನೆ. ಲಕ್ಷಾಂತರ ಭಾರತೀಯರ, ನಮ್ಮ ನಾಯಕರ ತ್ಯಾಗ ಬಲಿದಾನಗಳ ಪರವಾಗಿ ಈ ದೇಶ ಸ್ವತಂತ್ರವಾಗ್ತದೆ. ಈ ಸ್ವಾತಂತ್ರ್ಯದ ಫಲಗಳು ಮನವನ್ನ ತಲುಪುವಲ್ಲಿ ಬಹುಶಃ ಯಶಸ್ವಿ ಆಗ್ಲಿಲ್ಲ ಅಂತ ಅನ್ಸುತ್ತೆ ನನಗೆ. ಇವತ್ತಿನ ಪರಿಸ್ಥಿತಿ ಕಾಣುವಾಗ ಈ ಸ್ವಾತಂತ್ರ್ಯವನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ, ಅದನ್ನು ಅನುಭವಿಸ್ತಾ ಇದ್ದೇವೆಯೇ, ಅಥವಾ ಆ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯೇ, ಅಥವಾ ನಾವಿನ್ನೂ ಸ್ವಾತಂತ್ರ್ಯದಿಂದ ದೂರವಾಗಿದ್ದೇವೆಯೇ ಎನ್ನುವಂತ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗ್ತದೆ, ಮನುಷ್ಯ ಸ್ವತಂತ್ರನಾಗಿ ಹುಟ್ಟುತ್ತಾನೆ, ಆದರೆ ಎಲ್ಲ ಕಡೆಯಲ್ಲಿ ಸಂಕೋಲೆಗಳಿಂದ ಬಂಧಿಸಲ್ಪಡ್ತಾನೆ ಅಂತ. ನಮ್ಮ ದೇಶಕ್ಕೆ ಸಿಕ್ಕಿದಂತಹ ಸ್ವಾತಂತ್ರ್ಯ ನಮ್ಮ ಮನೆಗಳಿಗೆ, ಮನಗಳಿಗೆ, ವ್ಯಕ್ತಿಗಳಿಗೆ ತಲುಪದೆ ಇರುವುದರಿಂದಾಗಿ ನಮ್ಮ ದೇಶದಲ್ಲಿ ಬಹಳಷ್ಟು ಸಮಸ್ಯೆಗಳು, ಗೊಂದಲಗಳು ಕಂಡು ಬರ್ತಾ ಇವೆ ಅಂತ ಅನ್ಸುತ್ತೆ. ಈ ಸಮಸ್ಯೆಗಳು ಮಾಯವಾಗಬೇಕಾದ್ರೆ, ಈ ಗೊಂದಲಗಳು ಮಾಯವಾಗಬೇಕಾದ್ರೆ ಈ ಸ್ವಾತಂತ್ರ್ಯ ಎಲ್ಲರಿಗೂ ಲಭಿಸುವಂತಾಗಬೇಕು. ಆ ನಿಟ್ಟಿನಲ್ಲಿ ನಾವು ತೀವ್ರವಾಗಿ ಯೋಚಿಸುವಂತಾದಾಗ ಮಾತ್ರ ಈ ದೇಶ ಪ್ರಗತಿಯನ್ನ ಕಾಣಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಅಂದ್ರೆ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಸಿಕ್ಕಿಲ್ಲ ಅವರು ಅಂತ ಹೇಳುವಂತದ್ದು, ಇನ್ನೂ ಸಿಗ್ಬೇಕಾಗಿದೆ, ಬೇಕು ಅಂತ ಹೇಳಿದ್ರೆ ಸರ್. ಹೇರಳೆಯವರ ಮಾತನ್ನ ಪೂರ್ಣವಾಗಿ ಅನುಮೋದಿಸ್ತಾ, ಎಲ್ಲಿಯವರೆಗೆ ಸ್ವಾತಂತ್ರ್ಯವನ್ನು ನಾವು ಬಳಸ್ಕೊಳ್ಳೋದಕ್ಕೆ ಸಮರ್ಥರಾಗೋದಿಲ್ಲ ಅಥವಾ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತೇವೆ, ಅದ್ರ ಬಗ್ಗೆ ಅರಿವು ಉಂಟಾಗೋದಿಲ್ಲ, ಅಲ್ಲಿಯವರೆಗೆ ಪೂರ್ಣ ಸ್ವಾತಂತ್ರ್ಯ ನಮಗೆ ಬೇಡ. ಎಲ್ಲೋ ಒಂದು ಕಡೆಯಲ್ಲಿ ಒಂದು ಹಿಡಿತ ಇದ್ದಾಗ ಮಾತ್ರ ಬಹುಶಃ ಅವ್ರು ಹೇಳಿದಂತಹ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ. ಹೀಗಾಗಿ ಅಂತಹ ಜ್ಞಾನ ನಮಗೆ ಬರೋಲ್ಲವರೆಗೆ ಎಲ್ರಿಗೂ ನಮಗೆ ಆ ನಿರೀಕ್ಷೆಯ ಸ್ವಾತಂತ್ರ್ಯ ಖಂಡಿತ ಬೇಡ. ಸ್ವಾತಂತ್ರ್ಯಕ್ಕೆ ಹಿಡಿತ ಬೇಕು, ಅದು ಅತಿಯಾಗಿರ್ಬಾರ್ದು, ಹಿಡಿತ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲ, ಅದಕ್ಕೆಲ್ಲ ನಾನು ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಹಜವಾಗಿ ಯೋಚಿಸಬೇಕಾದ್ರೆ ಅವನಿಗೆ ಸ್ವಾತಂತ್ರ್ಯ ಬೇಕು, ಯಾರ್ದು ಅಂಕುಶ ಬೇಡ. ಅವನು ಕುವೆಂಪು ಹೇಳಿದಾಗೆ ಮಗು ವಿಶ್ವಮಾನವನಾಗಿ ಹುಡ್ತಾನೆ. ಬೆಳೀತಾ ನಾವು ಅಲ್ಪಮಾನವಾಗಿ ಮಾಡ್ತಿದ್ವಿ. ನಮ್ಮ ದೇಶದ ಎಲ್ಲ ಸಮಸ್ಯೆಗಳಿಗೆ ಇದೇ ಕಾರಣ. ನಾವು ಮಕ್ಕಳನ್ನ ಅಲ್ಪಮಾನವರಾಗಿ ಮಾಡ್ತಾ ಇರೋದು. ಮಗುವಿಗೂ ಮನಸ್ಸಿದೆ ಅನ್ನೋಂಥ ತಿಳ್ಕೊಳ್ಳದೆ ಇರುವ ತನಕ ನಾವು ಏನು ಮಾಡಿದ್ರು ವ್ಯರ್ಥ ಆಗುತ್ತೆ. ಆದ್ದರಿಂದ ಮನಸ್ಸುಗಳು ಅರಳಬೇಕು, ಅದು ಮನೆಗಳಲ್ಲಿ ಅರಳಬೇಕು. ಆವಾಗ ನಿಜವಾದಂತಹ ಒಂದು ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೆ ಸಿಗ್ತದೆ ಮತ್ತು ದೇಶವೂ ಅರಳುತ್ತದೆ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದಕ್ಕೂ ಅವರು ನಮ್ಮ ಉಪೇಂದ್ರ ಸ್ವಾಮೀಜಿ ಅವರಿದಾರಲ್ಲ, ಅವರು ಒಪ್ಕೊಳ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಮನಸ್ಸು ಅರಳಬೇಕಾದ್ರೆ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಾರೆ. ಈಗ ಯಾವುದನ್ನು ನಿರ್ಮಿಸಲಾಗುತ್ತದೋ ಅದು ನಿವಾಸ, ಯಾವುದನ್ನು ರೂಪಿಸಲಾಗುತ್ತದೋ ಅದು ಮನೆ ಅಂತ ನಾವು ಯೋಚಿಸಬೇಕು. ಮನೆ, ಅದರಲ್ಲಿ ಒಂದು ಮನ ಇರಬೇಕು. ಬೇಂದ್ರೆಯವರು ಈ ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಒಂದು ಇದನ್ನು ಹೇಳಿದ್ದಾರೆ. ಕಾಲ ಉರುಳಿ ಋತುವು ಮರಳಿ ಬಂತು ನಮ್ಮ ಶ್ರಾವಣ, ಹೊಲಕ್ಕೆ ಪೈರು ನೆಲಕ್ಕೆ ಪಸಿರು ಪಚ್ಚವಾಯಿತು ಸಿರಿವನ, ಬಂಧವನು ಬಿಡಿಸಿ ಬಿತ್ತಿ ಬಾಂಧವ್ಯದ ಭಾವನ, ಜನವು ಸೃಜನಶೀಲ ಸ್ವಾತಂತ್ರ್ಯದ ಜೀವನ, ಹೋರಾಟವು ಇನ್ನೂ ಇದೆ ಸಾಧನ, ಮುಕ್ತರಾದ ಪ್ರಜೆಗಳಿಗೂ ಧರ್ಮದ ಆರಾಧನ, ಸ್ವೈರತೆಗೂ ಸ್ವಾತಂತ್ರ್ಯಕ್ಕೂ ಇಹುದು ಅಜಗಜಾಂತರ. ಆ ಸ್ವೈರತೆ ಅಂದ್ರೆ ಸ್ವೇಚ್ಛೆ ಮತ್ತು ಈ ಸ್ವಾತಂತ್ರ್ಯಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ ಅಂತ. ಇವತ್ತು ನಮ್ಮ ಸ್ವಾತಂತ್ರ್ಯ ಪಡೆದು ನಾವು ಏನಾಗಿದ್ದೇವೆ, ಇವತ್ತು 1 kg ಅಕ್ಕಿಗೆ 40 ರೂಪಾಯಿ ನಾವು ಕೊಡ್ತಾ ಇದ್ದೇವೆ. ಅದೇ ಮೊಬೈಲ್ ಸಿಮ್ಗಳನ್ನ ಫ್ರೀ ಆಗಿ ಕೊಡ್ತಾರೆ. ಅದೇ ನಾವು ಹಾಕಿಕೊಳ್ಳುವ ಚಪ್ಪಲಿಯೋ ಅಥವಾ ಬೂಟ್ಸ್ ಅನ್ನು ನಾವು ಆ ಅಂಗಡಿಯಲ್ಲಿ, AC ಅಂಗಡಿಯಲ್ಲಿ ಹೋಗಿ ಪಡಿತೇವೆ. ಆದ್ರೆ ಹೊಟ್ಟೆಗೆ ಹಾಕುವ ತರಕಾರಿಯನ್ನು ನಾವು ಎಲ್ಲಿ ಪಡಿತಾ ಇದ್ದೇವೆ? ಫುಟ್ಪಾತಿನಲ್ಲಿ ಪಡಿತಾ ಇದ್ದೇವೆ. ಇವತ್ತು ವಿದ್ಯಾಭ್ಯಾಸಕ್ಕೆ 12%
ಬಡ್ಡಿಯನ್ನು ಕೊಟ್ಟು ನಾವು ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದೇವೆ, ಅಥವಾ ಬೆನ್ನೆಲುಬು ಅಂತ ರೈತನನ್ನು ಎಲ್ಲಿ ಹೊಗಳ್ತೇವೋ ಅವನಿಗೆ ಟ್ರ್ಯಾಕ್ಟರಿಗೆ 14% ಕೊಡ್ತಾ ಇದ್ದೇವೆ. ಆದರೆ ಬೆಂಜ್ ಕಾರು ಅಥವಾ ಇನ್ಯಾವುದೋ ದೊಡ್ಡ ಕಾರನ್ನ 0% ಇಂಟ್ರೆಸ್ಟ್ ನಲ್ಲಿ ಮನೆ ಬಾಗಿಲಿಗೆ ತಂದಿಡ್ತಾರೆ. ಆದ್ರಿಂದ ಈ ಸ್ವಾತಂತ್ರ್ಯ ಬೇಡ ನಮಗೆ, ಇದು ಸ್ವೇಚ್ಛೆಯಾಗಿ ಇವರು ನಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಸ್ವಾತಂತ್ರ್ಯ ಬಂದದ್ದೇ ತಪ್ಪು ಅಂತ ನನ್ನ ಭಾವನೆ. ಸ್ವಾತಂತ್ರ್ಯ ಬೇಡ ಅಂದ್ರೆ ಎಂತ ಹೇಳಿದ್ರೆ ಸ್ವಾತಂತ್ರ್ಯ ಖಂಡಿತವಾಗಿ ಬೇಡ. ಅದು ಅವ್ರು ಹೇಳಿದಾಗೆ ಸೈರತೆ ಸ್ವಾತಂತ್ರ್ಯದ ಅರ್ಥ ಮಾಡ್ಕೊಂಡಾಗ ಮಾತ್ರ ಸಾರ್ಥಕ ಅಂತ ಹೇಳ್ತಾರೆ. ಸರ್ ನೀವು? ಸರ್, ನನಗೆ ಶ್ರೀಯುತ ಐತಾಳ್ರು ಒಂದಷ್ಟು ಗೊಂದಲ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಬೇಂದ್ರೆ ಅವರನ್ನ ಉದಾಹರಿಸಿದ್ರು ಅವರು. ಬೇಂದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವಾತಂತ್ರ್ಯಕ್ಕೂ ಸ್ವೈರತೆಗೂ ಇಹುದು ಅಜಗಜಾಂತರ. ಸ್ವಾತಂತ್ರ್ಯ ಅಂದ್ರೆ ಸ್ವೈರತೆ ಅಲ್ಲ, ಅದನ್ನ ನಾನು ಒಪ್ಕೊಳ್ತೇನೆ. ಆದ್ರೆ ನಿಜವಾದ ಸ್ವಾತಂತ್ರ್ಯ ಬೇಕು ಎಂಬುದು ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಏನೆಲ್ಲ ಎಡವಟ್ಟುಗಳಾಗಿದ್ದಾವೆ, ಆ ಎಡವಟ್ಟುಗಳೆಲ್ಲ ಸ್ವಾತಂತ್ರ್ಯದ ದುರುಪಯೋಗ. ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡ್ಕೊಳಕ್ ಆಗೋದಿಲ್ಲ. ಸ್ವಾತಂತ್ರ್ಯ ಅಂದ್ರೆ ಅದೊಂದು ಪವಿತ್ರವಾದಂತಹ ಒಂದು ಭಾವನೆ, ಪವಿತ್ರವಾದಂತಹ ಒಂದು ವಿಚಾರ. ಸ್ವಾತಂತ್ರ್ಯವಾಗಿ ಬಳಸಿಕೊಂಡಾಗ ಖಂಡಿತ ಅದರ ದುರುಪಯೋಗ ಆಗೋದಿಲ್ಲ. ಈ ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂತಹ ಪ್ರೇರಕವಾದಂತಹ ಒಂದು ಸ್ಥಿತಿ ನಿರ್ಮಿಸಬೇಕಾದ್ರೆ ನಾವು ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಮನದಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಕೊಡಬೇಕು. ಈ ವಿಚಾರದಲ್ಲಿ ಸ್ವಾತಂತ್ರ್ಯ ಅಂದ್ರೆ ಏನು ಎಂಬಂತಹ ಕಲ್ಪನೆ ನಮಗೇನಾದ್ರೂ ಇದ್ರೆ ಸ್ವಾತಂತ್ರ್ಯ ಬೇಕು ಎನ್ನುವಂತಹ ವಿಚಾರವನ್ನು ವಿರೋಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ದೇಶದ ಅಭಿವೃದ್ಧಿಗೆ ಸ್ವಾತಂತ್ರ್ಯ ಪೂರಕ, ಬೇಕೇ ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಬಹುಶಃ ವಿಷಯ ಬಿಟ್ಟು ಎಲ್ಲಿಗೂ ಹೋಗ್ತಾ ಇದ್ದೀವಿ ಅನ್ಸುತ್ತೆ. ಮನೆಯಲ್ಲಿ ಸ್ವಾತಂತ್ರ್ಯ, ಮನೆಯಲ್ಲಿ ಸ್ವಾತಂತ್ರ್ಯ ಯಾರಿಗೆ? ಹೆಂಡತಿಗೆ ಸ್ವಾತಂತ್ರ್ಯವಾ, ಅಥವಾ ಗಂಡನಿಗೆ ಸ್ವಾತಂತ್ರ್ಯವಾ, ಮಕ್ಕಳಿಗೆ ಸ್ವಾತಂತ್ರ್ಯವಾ, ಹಟ್ಟಿಯಲ್ಲಿರುವಂತಹ ದನಕರುಗಳಿಗೆ ಸ್ವಾತಂತ್ರ್ಯವಾ, ಇಲಿಗಳು ಓಡಾಡಿಕೊಂಡಿರೋದಕ್ಕೆ ಸ್ವಾತಂತ್ರ್ಯವಾ? ಇದೆಲ್ಲ ಯೋಚನೆ ಮಾಡಿದಾಗ ಬಹುಶಃ ನಾವಿಲ್ಲಿ ಗಂಡಸರು ಮಾತಾಡುವಾಗ ಮನೆಯಲ್ಲಿ ಹೆಂಗಸರಿಗೆ ಸ್ವಾತಂತ್ರ್ಯ ಅಂತ ಹೇಳುವಂತ ಬಹುಶಃ ವಿಷಯ ಹಾಗೆ ಹೋಗಬಹುದಾ ಅಂತ ಆಲೋಚನೆ ಮಾಡಿಕೊಂಡು ನಾನು ಒಂದ್ 2-3 ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇನೆ. ಇತಿಹಾಸ ನಮಗೆ ಪಾಠ ಕಲಿಸುತ್ತೆ, ಅದರಲ್ಲಿ ನಾವು ನಂಬಿಕೆ ಇಟ್ಟವರು. ಆಮೇಲೆ ಅದನ್ನೇ ಸ್ಥಾಲಿ ಪುಲಾಕನ್ಯಾಯದಿಂದ ಸಮರ್ಥಿಸುವುದಾಗಿದ್ದರೆ, ನಾವು ಮಹಾಭಾರತದ ಕಥೆಗೆ ಹೋದರೆ ಅಲ್ಲಿ ದೇವವ್ರತ, ಆಮೇಲೆ ಭೀಷ್ಮ ಅಂತ ಹೆಸರು ತಗೊಳ್ಳೋನು, ಅವನು ಗಂಗೆಯನ್ನ ಕಂಡು ಮರಳಾಗ್ತಾನೆ. ಅವಳು ಒಂದು ಮಾತಾಡ್ತಾಳೆ, ನನ್ನ ಸ್ವಾತಂತ್ರ್ಯಕ್ಕೆ ನೀನು ಧಕ್ಕೆ ತರಬಾರದು, ನಾನು ಏನು ಮಾಡಿದೆ ಒಪ್ಕೋಬೇಕು. ಸರಿ, ಬಹುಶಃ ಹೆಣ್ಣನ್ನ ಕಾಣ್ಲೇ ಇಲ್ವೇನೋ ಅವನಿಷ್ಟವರೆಗೆ, ಹೀಗಾಗಿ ಅವಳನ್ನು, ಅದು ಅಪ್ಸರೆ ಬಹುಶಃ ಅಂಥವಳನ್ನು ನೋಡಿರಲಿಲ್ಲ, ಹೀಗಾಗಿ ಒಪ್ಕೊಂಡ್ಬಿಟ್ಟ ಆ ಮಾತಿಗೆ. ಅದರ ಪರಿಣಾಮ ಏನಾಯಿತು? ತನ್ನ 7 ಮಕ್ಕಳನ್ನು ಕೂಡ ಅವಳು ನದಿಗೆ ಎಸೆತಾ ಇರುವಂತಹದ್ದನ್ನ ಕಂಡೂ ಕಾಣದಂತೆ ಸುಮ್ಗಿರ್ಬೇಕಾಯಿತು. 8ನೆಯ ಮಗು ನನಗೆ ಬೇಕು ಎಂದಾಗ ಅವಳು ಇವನನ್ನು ತ್ಯಜಿಸಿ ಹೊರಟೋಗ್ತಾಳೆ. ಅಲ್ಲಿಗೆ ಗಂಗೆಗೆ ಕೊಟ್ಟ ಸ್ವಾತಂತ್ರ್ಯ ಬಹುಶಃ ಮಹಾಭಾರತದ ಕಥೆಗೆ ಕಾರಣ ಆಯಿತು ಅಂತ ಕಾಣಿಸುತ್ತೆ. ಅಷ್ಟು ದೀರ್ಘವಾದ ಕಥೆಗೆ ಕಾರಣ ಆಯಿತು ಅಂತ ಅನಿಸುತ್ತೆ. ಅದೇ ಮಹಾಭಾರತದಲ್ಲಿ ಇನ್ನೊಂದು ಕಡೆಯಲ್ಲಿ ಪಾಂಡವಿನ ಕಥೆ ಬರುತ್ತೆ. ಅವನು ಈ ಸ್ತ್ರೀ ವ್ಯಾಮೋಹ ಬೇಡ ಅಂತ ಅವನಿಗೆ ಶಾಪ ಬಂದಿರುತ್ತೆ. ಹೀಗಾಗಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕಾಡಿಗೆ ಹೋಗಿ ನಾವೆಲ್ಲ ಬಿಟ್ಟು ಸನ್ಯಾಸಿಗಳಾಗಿ ಇದ್ದು ಬಿಡುವ ಅಂತ ಅಲ್ಲಿ ಹೊರಟು ಹೋಗ್ಬಿಟ್ಟು ಹಾಗೆ ಇರ್ತಾನೆ. ಆ ಒಂದು ದಿವಸ ಏನಾಗುತ್ತೆ ಅಂದ್ರೆ, ಮಾದ್ರಿ ಕುಂತಿಯ ಹಾಗೆ ಇರದೆ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಅಲಂಕಾರ ಮಾಡಿಕೊಂಡು ವನದಲ್ಲಿ ಅಡ್ಡಾಡ್ತಾ ಇರುವಂತಹ ಸಮಯದಲ್ಲಿ ಪಾಂಡು ಅವಳ ಕಡೆಗೆ ಆಕರ್ಷಿತನಾಗ್ತಾನೆ, ಹೋಗಿ ಕೂಡ್ತಾನೆ. ಶಾಪದ ಪರಿಣಾಮವಾಗಿ ಅವನು ಸತ್ತೋಗ್ಬಿಡ್ತಾನೆ. ಬಹುಶಃ ಮಾದ್ರಿ ಆ ಸ್ವಾತಂತ್ರ್ಯವನ್ನ ಪಡ್ಕೊಂಡದ್ದರಿಂದ ಪಾಂಡುವಿನ ಸಾವಿಗೆ ಕಾರಣ ಆಯಿತು ಅಂತ ಹೇಳ್ಬೋದು. ಈಗ ಬೇಕಾದ್ರೆ ವಿಧಿ ಅಂತ ಹೇಳಿ ನೀವೇನಾದ್ರೂ ಕತೆ ಹೇಳ್ಕೊಂಡು ಹೋಗಿ ಪರವಾಗಿಲ್ಲ. ನಮ್ಮ ಇವತ್ತಿನ ಈ ಚರ್ಚೆಗೆ ನಾನು ವಿಷಯ ತಗೊಳ್ತಾ ಇದ್ದೇನೆ. ಇದು ಪುರಾಣದ ಕಥೆ ಆದ್ರೆ ನಾವು ಇತ್ತೀಚಿನ ವಿಷಯಕ್ಕೆ ಇತಿಹಾಸ ಬಿಟ್ಬಿಡುವ. ಆಮೇಲೆ ಇತ್ತೀಚಿನ ವಿಷಯಕ್ಕೆ ಬಂದ್ರೆ, ಒಂದು 35 ವರ್ಷದ ಹಿಂದೆ 1975 ಜೂನ್ 25 ರಾತ್ರಿ ನಾವು ಏನು ಇವರೆಲ್ಲ ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದಾರೆ, ಅಂತಹ ಸ್ವಾತಂತ್ರ್ಯವನ್ನ ಪಡ್ಕೊಂಡಿರುವಂತಹ ಈ ಭವ್ಯ ಭಾರತಕ್ಕೆ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ತನ್ನ ಮಂತ್ರಿಮಂಡಲದ ಯಾರಿಗೂ ತಿಳಿಸದೆ, ಗೃಹ ಮಂತ್ರಿಗೂ ತಿಳಿಸದೆ, ತನ್ನ ಆಪ್ತರ ಒಬ್ಬರಿಬ್ಬರನ್ನು ಕರ್ಕೊಂಡು ಹೋಗ್ಬಿಟ್ಟು ಅವತ್ತಿನ ರಾಷ್ಟ್ರಾಧ್ಯಕ್ಷರಾಗಿರುವ ಫಕ್ರುದ್ದೀನ್ ಅಲಿ ಅಹಮದರ ಬಳಿಗೆ ಹೋಗಿ ತುರ್ತು ಪರಿಸ್ಥಿತಿಗೆ ಸಹಿ ಹಾಕ್ಸ್ಕೊಂಡು ಬಂದ್ಬಿಟ್ಟು
ಮರು ದಿವಸ ಬೆಳಗಿನ ಹೊತ್ತಿಗೆ ಯಾರ್ಯಾರು ತನಗೆ ವೈರಿಗಳಿದ್ದಾರೆ ಅಂಥವರನ್ನೆಲ್ಲ ಸೆರೆಮನೆಗೆ ಸುಮಾರು 1,10,000 ಮಂದಿಯನ್ನ ಜೈಲಿಗೆ ಹಾಕಿದ್ದು. ಯಾವ ಅಪರಾಧ ಮಾಡಲೂ ಇಲ್ಲ. ಯಾಕೆ? ಅವಳಿಗೆ ಸಿಕ್ಕಿದ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ನಮಗೆ ಬೇಕಾ? ಯಾಕೆ ಸ್ವಾತಂತ್ರ್ಯ ಕೊಟ್ರೆ, ಇಲ್ಲಿಗೆ ತಾನು ಮಹಿಳೆಯರ ವಿಷಯ ಮಾತ್ರ ಹೇಳಿದ್ದು, ಮನೆಯಲ್ಲೂ ಹಾಗೇನೆ ನಾವು ಸ್ವಾತಂತ್ರ್ಯ ಕೊಡ್ತೇವೆ. ಕೊನೆಗೆ ಹೆಂಡತಿ ಏನ್ ಹೇಳ್ತಾಳೆ? ನಾ ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನನಗೆ ಸ್ವಾತಂತ್ರ್ಯ ಇಲ್ಲ. ಏನು ಅಷ್ಟೆಲ್ಲ ಕೆಲಸ ಮಾಡೋಕೆ ಸ್ವಾತಂತ್ರ್ಯ ಇದೆ ಮತ್ತು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಎಂಥದ್ದು? ನಮಗಿದು ಅರ್ಥ ಆಗುದಿಲ್ಲ. ಸ್ವಾತಂತ್ರ್ಯ ಕೊಟ್ಟು ಸ್ವಾತಂತ್ರ್ಯ ಇಲ್ಲ ಅಂತ ಹೇಳುವವರಿಗೆ ಸ್ವಾತಂತ್ರ್ಯ ಯಾಕೆ ಬೇಕು? ಆಲೋಚನೆ ಮಾಡಿ ನೀವು. ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ರೆ ಅಧಿಕಾರ ದುರುಪಯೋಗ ಆಗತ್ತೆ, ಅಪಾಯ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಆ ಪೌರಾಣಿಕ ಕಥೆ ಅದ್ರ ಬಗ್ಗೆ ಎಲ್ಲ ನನಗೆ ಚರ್ಚೆ ಬೇಡ. ನನಗೆ ಈಗ ನಾವು ವಾಸ್ತವದ ಸ್ಥಿತಿಯನ್ನು ಗಮನಿಸಬೇಕಾಗಿದೆ. ಈ ಕಥೆಗಳ ಮೂಲಕ ನಾವು ಹಲವಾರು ಉದಾಹರಣೆ ಕೊಡ್ಬೋದು, ಅದು ಮುಖ್ಯ ನನಗೆ ಅನ್ಸುವುದಿಲ್ಲ. 1900 ಇತಿಹಾಸ ಸ್ವಾಮಿ, ಅದು ಇತಿಹಾಸ. ಸ್ಥಾಳಿ ಪುಲಾಕ ನ್ಯಾಯ ಸಾಕು, 3 ಉದಾಹರಣೆ. ನಾವು ಈಗ ನಾನೀಗ 50 ವರ್ಷದ ಹುಡುಗ. ನಾನೀಗ 1947 ನಂತರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇರುವಂಥ ನಮ್ಮ ಮನೆಗಳ ಪರಿಸ್ಥಿತಿಗೂ ಈಗ ಇರುವಂಥ ನಮ್ಮ ಮನೆಗಳ ಪರಿಸ್ಥಿತಿಗೂ ನೋಡಿದರೆ ತುಂಬ ವ್ಯತ್ಯಾಸ ಆಗಿದೆ. ಯಾಕಂತ ಹೇಳಿದ್ರೆ ಈಗ ನಾನು ಓದುವ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲ ಹುಲ್ಲಿನ ಮನೆಗಳು. ಈಗ ಹುಲ್ಲಿನ ಮನೆಗಳಿಲ್ಲ, ಎಲ್ಲ ತಾರಸಿ ಮನೆಗಳಾಗಿದ್ದಾವೆ. ಎಷ್ಟು ವೈಭವ ರೀತಿಯಿಂದ ಬದುಕ್ತಾ ಇದ್ದಾರೆ. ಕಾರ್ನಲ್ಲಿ ಹೋಗ್ತಾರೆ, ವಾಚ್ ಇದೆ, ರೇಡಿಯೋ ಇದೆ. ಪ್ರಪಂಚ ಎಷ್ಟು ಹತ್ತಿರ ಆಗಿದೆ. ಮನೆ ಸ್ವಾತಂತ್ರ್ಯ ಬಗ್ಗೆ ಮನೆಯ ಸ್ವಾತಂತ್ರ್ಯದಿಂದಾಗಿ ಸ್ವಾತಂತ್ರ್ಯವನ್ನ ಸರಿಯಾಗಿ ಉಪಯೋಗಿಸಿಕೊಂಡಿರೋದ್ರಿಂದ ಈ ರೀತಿ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಮೊದಲು ಯಾರೇ ಮಾತಾಡಲಿ ಅವನಿಗೆ ಸರಿಯಾಗಿ ಉತ್ತರ ಹೇಳಲಿಕ್ಕೆ ಬರ್ತಾ ಇಲ್ಲ ಇತ್ತು. ಯಾರು ಹೇಳಿದ್ರು ಹೌದಾ ಬಸವಣ್ಣ, ಹೌದು ಅಂತೇಳಿ. ಶೋಷಣೆಯ ಮೂಲವನ್ನು ಯಾವ್ದು ಅರಿತದೆ ಅಂತ ಹೇಳಿದ್ರೆ ಅದು ಶಿಕ್ಷಣ. ಅಂಥ ಶಿಕ್ಷಣ ಸ್ವಾತಂತ್ರ್ಯ ಸಿಕ್ಕಿದ್ರ ಮೇಲೆ ಪ್ರತಿಯೊಬ್ಬರಿಗೆ ಲಭಿಸಿದೆ. ಹಾಗಾಗಿ ಪ್ರತಿಯೊಬ್ಬನಿಗೂ ಕೂಡ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಯೋಚಿಸೋದು ಬಂದಿದೆ. ಹಾಗಾಗಿ ನನಗನ್ನಿಸ್ತದೆ ನಮ್ಮ ಕೆಲವು ಲೋಪದೋಷಗಳು ಇರ್ಬೋದು, ಅದು ಇದ್ದೇ ಇರ್ತದೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಏನಾಗಿದೆ ಅಂದರೆ ನಮ್ಮ ಮನೆಗಳೆಲ್ಲ ಸ್ವಾತಂತ್ರ್ಯದ ಕನಸುಗಳು ಅರಳಿರುವುದರಿಂದಾಗಿ ಸಾಕಷ್ಟು ಬದಲಾವಣೆಗೆ ಕಾರಣವಾಗಿದೆ. ಈಗ ನಮ್ಮಲ್ಲಿ ಸುಮಾರು 87ಕ್ಕೂ ಹೆಚ್ಚು ಶೇಕಡ ಸಾಕ್ಷರತೆಯನ್ನು ಹೊಂದಿದ್ದೇವೆ. ನಾವು ಉಡುಪಿ ಜಿಲ್ಲೆ ಇಡೀ ಸಾಕ್ಷರತೆಯಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಇದಕ್ಕೆ ಕಾರಣ ಏನು? ಮನೆಯ ಸ್ವಾತಂತ್ರ್ಯಗಳ ಸದುಪಯೋಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇನ್ನೊಂದು ಅನ್ಸುತ್ತೆ, ಪ್ರೊಫೆಸರ್ ಸ್ವಾಮೀಜಿ ಅವರು ಬಹುಶಃ ಒಂಥರ ಅಪ್ರಸ್ತುತ ಪ್ರಸಂಗಿ ತರ ವರ್ತಿಸ್ತಾ ಇದ್ದಾರ ಅಂತ ಅನ್ಸುತ್ತೆ. ಹೇಳಿ, ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಶ್ನೆ ಇರುವಂತಹದ್ದು ಸ್ವಾತಂತ್ರ್ಯ ಬೇಕು ಬೇಡ ಅಂತ. ಮನೆಯಲ್ಲಿ ಅಂದ್ರೆ ಯಾರಿಗೆ ಬೇಕು ಬೇಡ ಎನ್ನುವಂತಹದ್ದು. ಶ್ರೀಮತಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದು ಸ್ವಾತಂತ್ರ್ಯದ ದುರುಪಯೋಗ ಅಲ್ಲ, ಅದು ಬೇರೆ ಪ್ರಶ್ನೆ. ಅದು ನಾವು ಅವರಿಗಿದ್ದ ಸ್ವಾತಂತ್ರ್ಯದ ಫಲವಾಗಿ ಹಾಗಾದದ್ದು. ಸ್ವಾತಂತ್ರ್ಯ ಅಲ್ಲ ಸ್ವಾಮಿ, ಅವರಿಗಿದ್ದು ಸಂವಿಧಾನಬದ್ಧವಾದ ಅಧಿಕಾರ. ಸಂವಿಧಾನಬದ್ಧವಾದ ಅಧಿಕಾರ. ಒಂದ್ ನಿಮಿಷ ಸಂವಿಧಾನ ಬದ್ಧತೆ ಏನ್ ಹೇಳುತ್ತೆ? ದೇಶದ ಹೊರಗಡೆಯಿಂದ ಒಳಗಡೆಯಿಂದ ಅಪಾಯ ಆಗುವಂತಹ ಸಂದರ್ಭದಲ್ಲಿ ಇಂತಹ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಿಕ್ಕೆ ಅವಕಾಶ ಇದೆ ಅಂತ ಸ್ವಾಮಿ, ಅಷ್ಟೇ. ಆದ್ರೆ ಇಲ್ಲಿ ಆ ರೀತಿಯಲ್ಲಿ ಯಾವ ಸಮಸ್ಯೆಯೂ ಕೂಡ ಉಂಟಾಗಿಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಆ ಅಧಿಕಾರ ಕೊಟ್ಟಂತಹ ಜನ ನಾವು ಭಾರತೀಯರು. ನಮಗೆ ಸ್ವಾತಂತ್ರ್ಯ ಸರಿಯಾಗಿ ಇಲ್ಲದೆ ಇದ್ದದ್ರಿಂದ ಅಂತಹ ಅಧಿಕಾರ ಅದನ್ನೇ ಹೇಳ್ತಾ ಇರೋದು ಸ್ವಾಮಿ, ನೀವು ನಮ್ಮ ದಾರಿಗೆ ಬರ್ತಾ ಇದ್ದೀರಿ. ನಮಗೆ ಸ್ವಾತಂತ್ರ್ಯದ ಅರ್ಥ ಗೊತ್ತಿದ್ದಿದ್ರೆ ಆತರ ಆಗ್ತಿಲ್ಲ. ನಾವು ಬಳಸಿಕೊಂಡದ್ದು ನಮ್ಮ ಆತ್ಮವಿಕ್ರಯಶೀಲತೆಯನ್ನ, ಯಾವುದೋ ಒಂದಷ್ಟು ಪ್ರಲೋಭನೆಗಳಿಗೆ ಒಳಗಾಗಿ ಹಾಕಿದಂತಹ ಮತದಾನ ರಾಜಕೀಯವಾದ ದುರಂತಗಳಿಗೆ ಕಾರಣವಾದದ್ದು ಇತಿಹಾಸ ಕಾಲದಿಂದ ಇದೆ ಅದು. ಆದ್ರಿಂದ ಶ್ರೀಮತಿ ಗಾಂಧಿ ಅವರಿಗೆ ಆ ಅಧಿಕಾರ ಕೊಟ್ಟಂತ ಜನ ತಮ್ಮ ಸ್ವಾತಂತ್ರ್ಯದ ಅರ್ಥ ಗೊತ್ತಿದ್ದಿದ್ರೆ ಮುಂದೆ ಏನ್ ಮಾಡಿದ್ರು? ಆ ತುರ್ತು ಪರಿಸ್ಥಿತಿಯ ನಂತರದ ಚುನಾವಣೆಯಲ್ಲಿ ಏನಾಯ್ತು? ಶ್ರೀಮತಿ ಗಾಂಧಿ ಅವರು ಸೇರಿದಂತೆ ಉತ್ತರ ಪ್ರದೇಶದಲ್ಲಿ 85 ಸ್ಥಾನದಲ್ಲಿ 1 ಸ್ಥಾನವೂ ಕಾಂಗ್ರೆಸ್ ಗೆಲ್ಲಿಕ್ಕೆ ಆಗ್ಲಿಲ್ಲ. ಸಂಜಯ್ ಗಾಂಧಿ ಜನ ಸರಿಯಾಗಿ ಸ್ವಾತಂತ್ರ್ಯ ಬಳಸ್ಕೊಂಡ್ರು. ನಾನು ಮಾತಿನ ವಿಷಯದಲ್ಲಿ ಮೊದಲು ಪ್ರಸ್ತಾಪ ಮಾಡಿದ ವಿಷಯ ಅದೇನೆ. ನಮಗೆ ಎಲ್ಲಿಯವರೆಗೆ ಸ್ವಾತಂತ್ರ್ಯವನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿಯವರೆಗೆ ನಮ್ಗೆ ಸ್ವಾತಂತ್ರ್ಯ ಬೇಡ. ನೀವು ಅದನ್ನೇ ಹೇಳ್ತಾ ಇದ್ದೀರಿ. ನಾವು ಸ್ವಾತಂತ್ರ್ಯ ಕೊಟ್ಟು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದರಿಂದ ಇಂದಿರಾ ಗಾಂಧಿನ ಆಯ್ಕೆ ಮಾಡಿದೆವು, ಈಗ ಹೀಗಾಯ್ತು ಅಂತ ಒಪ್ಕೊಂಡು ನಮ್ಮ ಮಾತಿಂದ ಬಂದ್ರಿ ಅಂತ ಆಯ್ತು. ಸ್ವಾತಂತ್ರ್ಯದ ಮೂಲಕ ನಾವು ಆರಿಸಿದ್ದಲ್ಲ, ನಾವು ಅದನ್ನ ಪ್ರಲೋಭನೆಗಳಾಗಿ ಮತ ನೀಡುವಂತಹ ಒಂದು ಆತ್ಮವಿಕ್ರಯಶೀಲತೆಯ ಮೂಲಕ ಅಧಿಕಾರಕ್ಕೆ ಬಂದಂತವರು. ಆ ರೀತಿಯಾಗಿ ಅಧಿಕಾರಕ್ಕೆ ಬಂದಂತವರು ಜನತೆ ನಿಜವಾಗಿ ತಮ್ಮ ಸ್ವಾತಂತ್ರ್ಯವನ್ನ ಚಲಾಯಿಸಿ ಅಧಿಕಾರಕ್ಕೆ ಬಂದವರು ಅಂತ ನಾವು ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಅದೇನೇ ಇರಲಿ, ಅದ್ರ ಜೊತೆಯಲ್ಲಿ ಇನ್ನೊಂದು ಮಾತು ಹೇಳಿದ್ರಿ ನೀವು. ಬಹುಶಃ ನೀವು ಸ್ತ್ರೀಪರ ಕಾಳಜಿ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಸ್ತ್ರೀವಾದಿಗಳಿಗೆ ಈ ಮಾತು ಬಹಳ ದ್ವೇಷ ತರಿಸಬಹುದು. ಹೆಂಗಸರಿಗೆ ಸ್ವಾತಂತ್ರ್ಯ ನಾವು ಕೊಡ್ಲಿಕ್ಕೆ ನಾವು ಯಾರು ಸ್ವಾಮಿ?
ಸ್ವಾತಂತ್ರ್ಯ ಪ್ರತಿಯೊಬ್ಬ ಮನುಷ್ಯನ ಹಕ್ಕು, ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ಒಂದು ಜಾತಿಯವನಾಗ್ಲಿ ಧರ್ಮ ಆಗಿರ್ಲಿ, ಸ್ವಾತಂತ್ರ್ಯ ಅವರ ಮೂಲಭೂತ ಹಕ್ಕು. ಅದನ್ನ ಅನುಭವಿಸ್ಲಿಕ್ಕೆ ಇರುವಂತದ್ದು, ಅದನ್ನ ಯಾರು ಕೊಡೋಕೂ ಸಾಧ್ಯವಿಲ್ಲ, ಕಿತ್ಕೊಳ್ಳೋಕೂ ಸಾಧ್ಯವಿಲ್ಲ. ಇಂಥದ್ರಲ್ಲಿ ನಾವು ಹಿಂಗಸರಿ ಸ್ವಾತಂತ್ರ್ಯ ಕೊಡೋದಂತಿರಲ್ಲ. ಶೋಷಣೆ ಇದನ್ನೇ ಗಟ್ಟಿಯಾಗಿ ಇಟ್ಕೊಂಡ್ರೆ ಇವತ್ತಿನ ಚರ್ಚೆ ಪ್ರಶ್ನೆ ಬರೋದೇ ಇಲ್ಲ ಇಲ್ಲಿ. ಶೋಷಣೆ ಹೋಗ್ಬೇಕಾದ್ರೆ, ಮನಸ್ಸು ಅರಳಬೇಕಾದ್ರೆ ಸ್ವಾತಂತ್ರ್ಯ ಬೇಕಂತ ಹೇಳ್ತಾರೆ ಸರ್. ಸ್ವಾತಂತ್ರ್ಯವನ್ನು ಯಾವ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡು ಬಂದಿದ್ದೇವೋ, ಈಗ ಕೊಡಬೇಕು ಅಥವಾ ಬೇಡ, ಅದು ನಮ್ಮ ಎರಡು ಪಕ್ಷದವರಿಗೂ ಯಾವ ರೀತಿಯಾದ ವಿಷಯ ಗೊತ್ತುಂಟು. ಇವತ್ತು ನಾವು ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ಅಥವಾ ಒಂದು ಹೆಣ್ಣು ಮಗುವಿಗೆ ಗಂಡು ಮಗುವಿಗೆ ಸ್ವತಂತ್ರದಿಂದ ಇರಬೇಕು ಅನ್ನೋದ ಲೆಕ್ಕದಲ್ಲಿ ಅವರನ್ನು ಬಿಟ್ಟಾಗ ಏನಾಗಿದೆ ಇವತ್ತು. ಯಾಕಂದ್ರೆ ಕೂಡು ಕುಟುಂಬ ಹೋಗಿ ಒಬ್ಬರೇ ಒಂದು ಗಂಡ ಹೆಂಡತಿ ಒಂದು ಮಗು ಇರುವಂತಹ ಈ ಸಂದರ್ಭದಲ್ಲಿ ಒಂದು ಉದಾಹರಣೆ ಹೇಳ್ತೇನೆ ಕೇಳಿ. ಒಂದು ಮಗು ಯಾಕಂದ್ರೆ ಒಂದೇ ಮಗು ಇರುವುದರಿಂದ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಅನಂತರ ಅವನು ಎಲ್ಲವುದನ್ನು ಕಲಿತು ಬೇರೆ ಫಾರಿನಿಗೆ ಹೋಗಿ ಅಲ್ಲಿ ಅವನು ಬೇರೆಯಾದ ಅಲ್ಲೇ ಒಂದು ಹುಡುಗಿಯನ್ನು ಕಟ್ಟಿಕೊಂಡು ಅಲ್ಲಿಂದ ಫೋನ್ ಮಾಡಿ ಹೇಳಿದ್ದುಂಟು ತಂದೆ ತಾಯಿಗಳಿಗೆ, ಅನಾಥಾಶ್ರಮಕ್ಕೆ ಸೇರಿಕೊಳ್ಳಿ, ನಾನು ಹಣ ಕಳಿಸ್ತೇನೆ ಅಂತ. ಇದು ಸ್ವಾತಂತ್ರ್ಯ ಕೊಟ್ಟಿದ್ದ ಫಲವಲ್ಲವ ಇದು? ಈ ಮಗು ತನ್ನ ತಂದೆ ತಾಯಿಯನ್ನು ಕೊನೆ ಕಾಲದಲ್ಲಿ ನೋಡ್ಬೇಕಾದವರು. ಇವತ್ತು ನೋಡಿ ಬೆಂಗಳೂರಿನಲ್ಲಿ ದಿವಸಕ್ಕೆ ಕಮ್ಮಿ ಅಂದ್ರೆ 100 ವಿಚ್ಛೇದನ ಪ್ರಕರಣಗಳು ಬರ್ತದೆ, ಮದುವೆಯಾದ ವಿಚ್ಛೇದನ ಪ್ರಕರಣ ಬರ್ತದೆ. ಇದು ಸ್ವೇಚ್ಛೆಯ ಆಕಾರವಾಗಿ ನಡೆಸ್ಕೊಂಡು ಹೋದವರು. ಆದ್ರಿಂದ ಸ್ವಾತಂತ್ರ್ಯ ಬೇಡ, ಸ್ವಾತಂತ್ರ್ಯ ಕೊಟ್ಟದ್ರಿಂದ ಈ ಸ್ವೇಚ್ಛೆಯಾಗಿ ಅವರು ಈ ರೀತಿ ಆಗ್ತಾ ಇದ್ದಾರೆ. ಸ್ವೇಚ್ಛೆಯಿಂದ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ದೀರಿ, ಸ್ವಾತಂತ್ರ್ಯ ಬೇಡ ಅಂತಿದ್ದೀರಿ. ನೀವು ಯಾಕೆ ಪರಸ್ಪರ ವಿರೋಧಾಭಾಸವಾದಂತ ಹೇಳಿಕೆ ಅನ್ಸುತ್ತೆ ನನಗೆ. ಈಗ ಆಯ್ತಲ್ರಿ, ನಾನೊಂದು ಹೇಳ್ಬೇಕಂತ ಇಷ್ಟಪಡ್ತೀನಿ. ಯಾವುದೋ ಒಂದು ಘಟನೆ ಇಟ್ಕೊಂಡ್ಬಿಟ್ಟು ಬೇಡ ಇದೇ ಸರಿಯಲ್ಲ ಅಂತ ಹೇಳೋದಲ್ಲ. ಅದು ಒಂದೇ ಘಟನೆ ಇಂತಹದ್ದು. ಯಾವುದೋ ಒಬ್ಬ ಹುಡುಗ ತಂದೆನ ಅನಾಥಾಶ್ರಮ ಸೇರಿಸಿಲ್ಲ ಅಂತ ಹೇಳಿ ನಮ್ಮ ಉಡುಪಿಲಿರೋ ಎಲ್ಲರೂ ಅನಾಥಾಶ್ರಮ ಸೇರ್ಸಕ್ ಹೋಗ್ತಾ ಇಲ್ಲ. ಇಲ್ಲ ಇಲ್ಲ, ಯಾಕಂದ್ರೆ ಅಲ್ಲಿನ ಸ್ವಾತಂತ್ರ್ಯವನ್ನ ಅವ್ರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳದೆ ಇರೋದು ಇಂಥ ಕಾರಣಗಳಿಗೆ. ಸ್ವಾತಂತ್ರ್ಯವನ್ನು ಮತ್ತು ಉಪಯೋಗಿಸ್ಕೊಳ್ಳೋದು ಇದೆಯಲ್ಲ, ಅದು ವ್ಯತ್ಯಾಸಗಳಿರ್ತವೆ. ಹಾಗೆ ಯಾವುದೋ ಯಾವ ತಪ್ಪಿದೆಯೋ ಅದನ್ನ ನೋಡಿ ಸರಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು ವಿನಃ ನೆಗಡಿ ಆಯ್ತು ಅಂತ ಹೇಳಿ ಮೂಗು ಕತ್ತರಿಸೋದಲ್ಲ. ಹಾಗೆ ಯಾವುದೋ ಒಂದು ತಪ್ಪು ಮಾಡ್ತದೆ ಅಂತ ಹೇಳಿ ಸ್ವಾತಂತ್ರ್ಯನೇ ಬೇಡ ಅಂತ ಹೇಳೋದು ಕೂಡ ಸರಿ ಅಲ್ಲ ಅಂತ ನನಗೆ. ಈಗ ಎಷ್ಟೋ ಮನೆಗಳು ಅರಳಿರುವಂತಹದ್ದು, ಒಂದು ಸಮಾಜದಲ್ಲಿ ಗೌರವ ಸ್ಥಾನವನ್ನು ಪಡೆದುಕೊಂಡಿರುವುದು ಅವರು ಸ್ವಾತಂತ್ರ್ಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನೀವು ಹೇಳಿದ್ರೆ ಯಾವುದೋ ಒಂದು ಹುಡುಗಿನ ಮದುವೆ ಆಗಿದೆ ಅಂತ ಹೇಳಿ, ಈಗ ನಮ್ಮ ಕಾರಂತರು, ಶಿವರಾಮ್ ಕಾರಂತರು ಈ ನೆಲದಲ್ಲಿ ಹುಟ್ಟಿದವರು, ಅವರು ಕೂಡ ಅಂತರ್ಜಾತೀಯ ವಿವಾಹವಾದವರು. ನಮ್ಮ ಸಮಾಜಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಈಗ ಸ್ವಾತಂತ್ರ್ಯ, ನೀವು ಬೆಳಗ್ಗೆ ಅವಾಗ ಒಂದು ಮಾತಾಡಿದ್ರೆ ನಮ್ಮ ಹೆರಳರು ಕೂಡ ನಿಮ್ಮ ಮಾತಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ನೀವು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರದ ಬಗ್ಗೆ ಇದು ನಮ್ಮ ಇಲ್ಲಿ ಚರ್ಚೆ ಅಂದರೆ ಮನೆಗಳ ಸ್ವಾತಂತ್ರ್ಯ ಅಂತೇಳಿ. ಸ್ವಾತಂತ್ರ್ಯ ಸಿಕ್ಕಿ 64 ವರ್ಷಗಳಿಂದ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಮನೆಗಳು ಅರಳಿದೆ ಅನ್ನುವಂಥದ್ದು. ಅದ್ರ ಬಗ್ಗೆನೇ ನಾನು ಹೇಳ್ತಾ ಇರೋದು. ನೀವು ಯಾವುದೇ ಬೇಕಾದ್ರೆ ನೋಡಿ, ಎಲ್ಲ ಮನೆಗಳು ನಾವು ಬೇರೆ ಜಿಲ್ಲೆ ಹೋಗೋದಕ್ಕಿಂತ ನಮ್ಮ ಉಡುಪಿ ಜಿಲ್ಲೆ ಪ್ರತಿಯೊಂದು ಮನೆಗಳ ನೋಡಿದಾಗ ಅಲ್ಲಿನ ಆರ್ಥಿಕ ಸ್ಥಿತಿ ಇರ್ಬೋದು, ಸಾಮಾಜಿಕ ಸ್ಥಿತಿ ಇರ್ಬೋದು, ಸಾಮಾಜಿಕ ಸನ್ನಿವೇಶಗಳು ಇರ್ಬೋದು, ಧಾರ್ಮಿಕ ಸನ್ನಿವೇಶಗಳು ಇರ್ಬೋದು, ನೀವು ಯಾವುದೇ ಸನ್ನಿವೇಶಗಳನ್ನು ಗಮನಿಸಿದಾಗ ಕೂಡ ಅಲ್ಲಿ ಅರಳುವುದನ್ನು ಕಂಡಿದ್ದೇವೆ. ಮನೆ ಇರ್ಬೋದು, ಒಂದು ನಿಮಿಷ, ಒಂದು ಮನೆ ಇರಬಹುದು, ಕುಟುಂಬ ಇರಬಹುದು. ಹೇಳಿದಾಗೆ ಆ ಕುಟುಂಬ ಮನೆ ಚೆನ್ನಾಗಿ ಅರಳಿಕ್ಕೆ ಅಲ್ಲಿ ಒಂದು ಸ್ವಾತಂತ್ರ್ಯ ಬೇಕೇ ಬೇಕಂತ ಹೇಳುವ. ನಾನು ಬೇಕಂತಲ್ಲ, ಅದು ಆಗಿದೆ, ಇದು ಅರಳಿದೆ ಇದಲ್ಲ, ಅದು ಉದಾಹರಣೆ. ಸ್ವಾತಂತ್ರ್ಯ ಬಂದಿದೆ, ಸ್ವಾತಂತ್ರ್ಯ ಉಪಯೋಗಿಸಿಕೊಳ್ಳಿ ಅಂತ ಅರ್ಥ. ಐತಾಳ್ರು ಹೇಳಿದಂತ ಒಂದು ಉದಾಹರಣೆ ಅಲ್ಲ, ಇವತ್ತಿನ ಪಬ್ ಸಂಸ್ಕೃತಿ. ಬಹುಶಃ ಹಳ್ಳಿಗಳನ್ನ ನಾವು ನಾನೀಗ ಮುಂದೆ ಮಾತಾಡ್ತಾ ಇರೋ ವಿಷಯಗಳಿಂದ ಹಳ್ಳಿಗಳಿಂದ ಬೇರ್ಪಡಿಸಿ ಮಾತಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಮನೆಯಲ್ಲಿ ಹಿರಿಯರ ಅಂಕೆಯಲ್ಲಿ ಮಕ್ಕಳು ಇದ್ದಾರೆ. ಇಲ್ಲದೆ ಇದ್ದ ನಗರ ಸಂಸ್ಕೃತಿ ಅಂತ ಹೇಳುವಂತಹದ್ದು ಬೇರೆ ಆಗ್ಬಿಟ್ಟಿದೆ. ನಾವೇನು ಪಬ್ ಸಂಸ್ಕೃತಿ ಅಂತ ಹೇಳ್ತೇವೆ, ಬಹಳ ಮುಖ್ಯವಾಗಿ ಅದು ಅವ್ರು ಹೇಳಿದಾಗೆ ಇವತ್ತಿನ ದಿವಸದಲ್ಲಿ ಯಾವ ಕುಟುಂಬ ಯೋಜನೆಯಿಂದಾಗಿ 1 ತಪ್ಪಿದರೆ 2 ಆ ಮಕ್ಕಳನ್ನ ನಾವು ಯಾವ ರೀತಿಯಲ್ಲಿ ಸಲಹುತ್ತೇವೆ. ಮಕ್ಕಳಿಗೆ ಏನ್ ಬೇಕೋ ಅದು, ಮಕ್ಕಳು ಬೇಸರ ಮಾಡ್ಕೋಬಾರ್ದು. ಮಕ್ಕಳ ಎಲ್ಲ ಜವಾಬ್ದಾರಿ ತಂದೆಗೆ, ಮಕ್ಕಳಿಗೆ ಪೂರ್ಣ ಸ್ವಾತಂತ್ರ್ಯ ಅಂತ ಹೇಳೋದು ನಾವು. ಜವಾಬ್ದಾರಿ ಎಲ್ಲ ತಂದೆಗೆ, ಅವನ ಶಿಕ್ಷಣ ಎಲ್ಲವೂ ಹಾಗೇನೆ. ಹೀಗಾಗಿ ಏನಾಗುತ್ತೆ ಅಂದ್ರೆ ಕಡೆಯಲ್ಲಿ ಆ ತಂದೆ ಎಲ್ಲೋ ಮಗ ಎಲ್ಲೋ. ತಾನು ಪಡೆದ ಸ್ವಾತಂತ್ರ್ಯದ ದುರುಪಯೋಗ ಹೇಗಾಗತ್ತೆ ಅಂತ ಹೇಳಿದ್ರೆ ಕೊನೆ ಇವ್ರು ಹೇಳಿದ ಒಂದು ಉದಾಹರಣೆ ಸಾಕು. ಒಂದು ಉದಾಹರಣೆ ಅಲ್ಲ, ಅಂತಹ ಉದಾಹರಣೆಗಳು ಹಳ್ಳಿಗಳನ್ನ ಬಿಟ್ಟು
ನಾನು ಮತ್ತೆ ಪುನಃ ಹೇಳ್ತೇನೆ, ಹಳ್ಳಿಗಳಲ್ಲಿ ಇಂದೂ ಕೂಡ ಹಿರಿಯರ ಅಂಕೆ ಮಕ್ಕಳ ಮೇಲೆ ಇದೆ. ಇದು 100% ಸತ್ಯ. ಅದು ಇಲ್ಲದ ಕಡೆಯಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದು ನಮ್ಮ ಕಣ್ಮುಂದೆ ಸಾಕಷ್ಟು ನಿದರ್ಶನಗಳು ಪತ್ರಿಕೆಯಲ್ಲಿ ಬರ್ತಾ ಇರುತ್ತೆ, ನಾವು ಓದ್ತೇವೆ. ಕಾದಂಬರಿಯ ವಸ್ತುವಾಗಿದೆ. ಮೊನ್ನೆ ಭೈರಪ್ಪನವರು ಬರೆದಿರುವಂತಹ ಕವಲು ಕಾದಂಬರಿ ಅದೇ ವಿಷಯದ ಕುರಿತು ಪ್ರಸ್ತಾಪ ಮಾಡುತ್ತೆ. ಸ್ತ್ರೀಗೆ ಸ್ವಾತಂತ್ರ್ಯ ಬಂದದ್ರಿಂದ ಏನು ಪರಿಣಾಮ ಆಯಿತು, ದುರುಪಯೋಗ ಆಗ್ತಾ ಇದೆ ಅಂತ ಹೇಳುವಂತಹದ್ದನ್ನು ಅವರ ಕಾದಂಬರಿಯಲ್ಲಿ ಬರೆದಿದ್ದಾರೆ. ಎಷ್ಟರ ಮಟ್ಟಿಗೆ ಒಂದು ಕ್ರಾಂತಿ, ಹೆಣ್ಣಿಗೆ ಸಿಕ್ಕಿದ ಸ್ವಾತಂತ್ರ್ಯದ ಒಂದು ಕ್ರಾಂತಿಯ ಫಲ ಏನು ಅಂದ್ರೆ ಸಂಸಾರದಲ್ಲಿ ಸುಖ ಇಲ್ಲ. ಏನು ಮನಸ್ಸು ಅರಳುತ್ತಾ ಇದೆ ಅಂತ ಹೇಳಿದ್ದಾರೆ, ಆ ಮನಸ್ಸು ಅರಳುತ್ತಾ ಇಲ್ಲ. ನಡು ಮಧ್ಯಾಹ್ನದ ಬಿಸಿಲಿಗೆ ಸಿಕ್ಕಿ ತಾವರೆ ಹೂವನ್ನು ನೀರಿಂದ ಹೊರಗೆ ಹಾಕಿದಾಗ ಹೇಗೆ ಬಾಡುತ್ತೋ ಆ ರೀತಿ ವಿಲಿ ಒದ್ದಾಡುವಂತಹ ಪ್ರಸಂಗವನ್ನ ಅವರ ಕಾದಂಬರಿ ಓದಿ ಅರ್ಥ ಮಾಡ್ಕೋಬೇಕು. ಬಹುಶಃ ಅಡಿಗರು ಓದಿದ್ದಾರೆ ಅಂತ ತಿಳ್ಕೊಳ್ತೇನೆ, ಅದನ್ನು ಒಪ್ಕೊಳ್ಳೋಕೆ ಮಾತ್ರ ತಯಾರಿಲ್ಲ ಅವರು ನಗಾಡೋ ರೀತಿ ನೋಡಿದ್ರೆ. ಈಗ ಒಂದು ನಿಮಿಷ, ಅವರು ಪಬ್ ಸಂಸ್ಕೃತಿ ಅದೆಲ್ಲ ಹೇಳ್ತಾ ಇದ್ದಾರೆ. ಈಗ ಒಪ್ಕೊಳ್ಳೋದಿಲ್ಲ ನೀವು? ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದ್ರೆ ಅವರು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಒಂದ್ ನಿಮಿಷ ಒಪ್ಪುವುದಿಲ್ಲ ಅಂತ ಹೇಳುವಲ್ಲೇ ಗೊತ್ತಾಯ್ತು. ಅದು ಸ್ವೇಚ್ಛಾಚಾರ. ನಾವು ಅದ್ರ ಬಗ್ಗೆ ನಾವು ಈಗ ಮಾತಾಡ್ತಿರೋದು ಮನೆಗಳ ಸ್ವಾತಂತ್ರ್ಯ. ನೀವು ನಾವು ಅದನ್ನೇ ಹೇಳ್ತಿರಲಿಲ್ಲ. ಮಹಿಳೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾತಾಡ್ತಿದ್ರು. ಈ ಒಂದು ಕುಟುಂಬ ಅಂದ್ರೆ ಬರೀ ಮಹಿಳೆ ಅಲ್ಲ, ಅಲ್ಲಿ ಪುರುಷನು ಇರ್ತಾರೆ ಅನ್ನುವಂಥದ್ದು ಗಮನಿಸಬೇಕಾಗಿದೆ. ಸರಿ, ವಿಷಯ ಒಂದು. ಎರಡನೇದಾಗಿ ನೀವು ಮಗುವಿನ ಬಗ್ಗೆ ಹೇಳ್ತಾ ಇದ್ರಿ. ಮಗುವಿನ ಶಿವರಾಮ್ ಕಾರಂತ ಒಂದು ಮಾತು ಹೇಳ್ತಾರೆ, ಮಗುವಿನ ನಗು ಇದೆಯಲ್ಲ ಅದು ಶಿಕ್ಷಣ ಅಂದರೆ ನಗುವಿನ ಶಿಕ್ಷಣ ಅಂತ ಹೇಳ್ತಾರೆ. ಮಗುವಿನ ಮನಸ್ಸು ಆಗ್ಬೇಕು. ಯಾವ ಮಗು ನಗುದಿಲ್ವ ಅಲ್ಲಿ ಅರಳುವುದಿಲ್ಲ ಅಂತ, ಶಿಕ್ಷಣ ಆಗುದಿಲ್ಲ ಅಂತ ಹೇಳ್ತಾರೆ. ಆ ರೀತಿ ನಗಬೇಕಾದ್ರೆ ಅಲ್ಲಿ ಸ್ವತಂತ್ರತೆ ಬೇಕು ಅಂತ. ಸ್ವತಂತ್ರ ಇರದೆ ಸುಮ್ಮನೆ ಕಟ್ಟಿಕೊಂಡ್ರೆ ನಗಲಿಕ್ಕೆ ಮಾಡ್ಬೇಕು. ಅರಳಿಸುವಂತ ಕೆಲಸ ಎಲ್ಲಿ ನಡೀತದೆ ಅಂತ ಹೇಳಿದ್ರೆ ಅದು ಸ್ವತಂತ್ರತೆ ನಡೀತದೆ. ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು. ನೀವು ಹೇಳ್ತೀರಿ ಅದು ಮಾಡಬೇಡ, ಸುಮ್ಮನೆ ಕೂತ್ಕೋ, ಬಾಯಿ ಮುಚ್ಚು. ಈಗ ಆಗ್ತಾ ಇದೆ ಅದು? ಈಗ ಆಗ್ತಾ ಇದೆ ಅದು? ಆಗ್ತಾ ಇದೆ, ಆಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಅದು ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಕೊಟ್ಟದ್ರಿಂದ ಆಗ್ತಾ ಇಲ್ಲ. ಸ್ವಾತಂತ್ರ್ಯ ಬೇಕು ಅನ್ನೋ ಇನ್ನೊಂದು ವಿಚಾರ ಅನಿಸ್ತದೆ ನನಗೆ. ಶ್ರೀಯುತ ಐತಾಳ್ ಹೇಳಿದ್ರು, ಮಗುವಿನ ಬಗ್ಗೆ ಬೇಕಾದನ್ನೆಲ್ಲ ಮಾಡಿದ ಮೇಲೆ ಆ ಮಗು ವಿದೇಶಕ್ಕೆ ಹೋಗಿ ಅಲ್ಲಿಯೇ ನೆಲೆಸಿ ಅಲ್ಲಿ ಯಾರನ್ನೋ ಮದುವೆ ಆಗ್ತದೆ. ಮಗುವಿನ ಬಗ್ಗೆ ಬೇಕಾದನ್ನೆಲ್ಲ ಮಾಡುವುದು ಅಂದ್ರೆ ನಾವು ಏನು ಮಾಡ್ತಾ ಇದ್ದೇವೆ? ಕೊನೆಯಲ್ಲಿ ಆ ಮಗು ಇವರನ್ನು ನೋಡ್ಕೊಳ್ಬೇಕಲ್ಲ. ಮಗುವಿನ ಬಗ್ಗೆ ನಾವು ಏನು ಮಾಡ್ತಾ ಇದ್ದೇವೆ? ನಾವು ಏನ್ ಬೇಕು? ಆ ಮಗುವಿನ ಸ್ವಾತಂತ್ರ್ಯವನ್ನ ಹರಣ ಮಾಡಿ ಹಸುಗೂಸುಗಳನ್ನ ಬೇಬಿ ಸಿಟ್ಟಿಂಗ್ ಬಿಟ್ಟು ಅನಂತರ LKG UKG ಎನ್ನುವಂತಹ ಒಂದು ಭಾವನಾರಹಿತ ಪ್ರಪಂಚಕ್ಕೆ ತಳ್ಳಿ ಸ್ವಾತಂತ್ರ್ಯ ನಾವು ಆ ಮಗುವಿನ ಸ್ವಾತಂತ್ರ್ಯ ಎಲ್ಲ ಕಿತ್ತುಕೊಂಡು ಆ ಮಗುವಿಗೆ ಅರ್ಥ ಇಲ್ಲದ ವಿಚಾರಗಳನ್ನ ಅರ್ಥವಾಗದ ಮಾಧ್ಯಮದಲ್ಲಿ ತುರುಕಿಸಿ ಆ ಮಗುವಿನ ಕನಸುಗಳನ್ನೆಲ್ಲ ಕೊಂದು ಆ ಮಗುವಿನ ಭಾವನೆಗಳನ್ನೆಲ್ಲ ಸಾಯಿಸಿದ ಮೇಲೆ ಆ ಮಗುವಿನಲ್ಲಿ ಭಾವನೆ ಎಲ್ಲುಳಿದಿರುತ್ತೆ. ಆ ಮಗು ತಂದೆ ತಾಯಿಗಳನ್ನ ತ್ಯಜಿಸದೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಮಗುವಿನ ಭಾವನೆಯನ್ನ ಅರಳಿಸುವಂತ ಕೆಲಸ ಏನ್ ಮಾಡಿದ್ದೀರಿ? ನಾವು ಮಾಡ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಧನಾರ್ಜನೆಯ ರೇಸಿನ ರೂಪಾಯಿ ಸಂಪಾದಿಸಬೇಕು. ಮನುಷ್ಯರಾಗಬೇಕಾದ್ರೆ ಸ್ವಾತಂತ್ರ್ಯ ಬೇಕು. ಮಗು ಇವತ್ತು ಬಹಳ ಮುಖ್ಯವಾಗಿ ಕುಟುಂಬದ ಕೇಂದ್ರ ಬಿಂದು ಇದ್ರೆ ಮಗು. ಆ ಮಗುವಿಗೆ ಇವತ್ತು ನಗು ಕಣ್ಮರೆ ಆಗ್ತಾ ಇದೆ, ಆ ನಗು ಒಂದು ಬಂಧನ ಬರ್ತಾ ಇದೆ ಅಂತ ಹೇಳ್ತಾ ಇದೆ ಸರ್. ನಿಮ್ದು ಒಂದು ಮಗುವಿನ ಯಾವುದಾದ್ರೂ ಒಂದು ಪದವಿಗೆ ಸೇರಿಸಬೇಕಂತ ತಂದೆ ತಾಯಿಗಳು ಅದೇ ಮಗುವನ್ನ ಬೆಳೆಸಿ ಏನನ್ನಾದ್ರೂ ಪದವಿಯನ್ನು ಪಡಿಬೇಕು, ಒಂದು ಉತ್ತಮ ಪ್ರಜೆ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನುವಂತಹ ಆಸೆ ಹೊಂದಿದ್ದ ಆ ಮಗು ಯಾವುದೋ ಒಂದು ಪದವಿಗೆ ಸೇರಿಸುವಾಗ ಅವನ ಮನಸ್ಸಿನಲ್ಲಿ ಇರ್ತದೆ ತಂದೆ ತಾಯಿಗೆ ಬಹಳ ಏನನ್ನಾದ್ರೂ ಮಾಡಿ ಕೊಡಬೇಕು ಅನ್ನೋದು. ಆವಾಗ 95% ಪಡಿಬೇಕು ಅನ್ನುವಂತಹ ಒಂದು ಆಕಾಂಕ್ಷೆ ಇರ್ತದೆ ಅವನಿಗೆ. ಆ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋದ ಕೂಡಲೇ ಅವನೊಂದು ರೀತಿಯ ಸ್ವಾತಂತ್ರ್ಯ ಸಿಕ್ಕಿ ಏನೋ ಒಂದು ಆದ ಹಾಗೆ ಉಂಟು ಅವನಿಗೆ. ಆ ಪರೀಕ್ಷೆಗೆ ಹತ್ತಿರ ಬಂದ ಹಾಗೆ ಆ 32 ಮಾರ್ಕ್ ಸಿಕ್ಕಿದ್ರೆ ಆನಂತರ ಗ್ರೇಸ್ ಕೊಡ್ತಾರ ಮಾಸ್ಟರ್ ಅನ್ನುವಂತಹ ಮಾತು ಅವನ ಇದರಲ್ಲಿ ಹೋಗ್ತದೆ. ಅಲ್ಲಿ ಆ ಕಾಲೇಜಿನಲ್ಲಿ ಆದದ್ದು ಏನು ಹಾಗಾದ್ರೆ? ಬಹುಶಃ ಏನೋ ಒಂದು ಸ್ವಾತಂತ್ರ್ಯ ಅನ್ನೋದನ್ನು ಉಪಯೋಗಿಸಿಕೊಂಡು ಅದನ್ನ ಯಾವುದೋ ರೀತಿಯಲ್ಲಿ ಉಪಯೋಗಿಸಿಕೊಂಡು ತನ್ನದ್ದಾದ ಒಂದು ದಾರಿಯಲ್ಲೇ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಹೇರಳೆಯವರು ಹೇಳಿದ ಹಾಗೆ ತಂದೆ ತಾಯಿಗಳು ಪ್ರತಿಯೊಂದು ದಿವಸವೂ ಅವನನ್ನ ಮನೆಯಿಂದ ಹೊರಗೆ ಹೋದಾಗ ನೋಡ್ಲಿಕ್ಕೆ ಆಗುದಿಲ್ಲ. ಅವರು ಪ್ರಯತ್ನ ಪಡುವುದು ಒಬ್ಬ ಯೋಗ್ಯವಾದ ಪ್ರಜೆ ಆಗ್ಬೇಕು ಅನ್ನೋದನ್ನ ಪ್ರಯತ್ನ ಪಡ್ತಾರೆ. ಆದ್ರೆ ಹೊರಗೆ ಹೋದ ನಂತರ ಸಮಾಜದಲ್ಲಿ ಪರಿಸರದಲ್ಲಿ ಅವನು ಬೆಳೆಯುವುದನ್ನ ನೋಡುವುದು ಹೇಗೆ? ಅದರಿಂದ ಸ್ವಾತಂತ್ರ್ಯ ಕೊಡಬಾರದು. ಅವನನ್ನ ಯಾವ ರೀತಿಯಲ್ಲಿ ಇಡಬೇಕೋ ಅದೇ ರೀತಿಯಲ್ಲಿ ಇಟ್ಟುಕೊಳ್ಬೇಕು. ಕಾಲೇಜಿನಲ್ಲೂ ಅವನನ್ನ ಪ್ರತಿ ದಿವಸ ವಿಚಾರಿಸ್ಕೊಳ್ಬೇಕು, ಶಾಲೆಯಲ್ಲೂ ವಿಚಾರಿಸ್ಕೊಳ್ಬೇಕು.
ಆ ರೀತಿಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಹಿಡಿತದಲ್ಲಿ ಇಡ್ತಾರೆ. ಒಂದು ಮನೆಯಲ್ಲಿ ಈ ಸಂವಿಧಾನದಲ್ಲಿ ಅಲಿಖಿತ ಸಂವಿಧಾನ ಅದು, ಅದಕ್ಕೊಂದು ಸಂವಿಧಾನ ಹಾಗಿಟ್ಟುಕೊಂಡೇ ಒಬ್ಬ ಯಜಮಾನ ಅಲ್ಲಿ ನಡಿಬೇಕು. ಆ ಯಜಮಾನ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು. ಅಲ್ಲ ಸರ್, ಒಂದು ನಿಮಿಷ. ಅವ್ರು ಏನಿದ್ರು ರಾಮನ ಹಿಂದೆ ಸೀತೆ ಹೋಗಬೇಕು ಹೊರತು ಸೀತೆ ಹಿಂದೆ ರಾಮ ಹೋಗುದಲ್ಲ. ಈಗ ನಮ್ಮ ಮಗುವಿಗೂ ಮತ್ತು ಬೇರೆ ಪ್ರಾಣಿಗೂ ವ್ಯತ್ಯಾಸ ಇದೆ. ನಮ್ಮಲ್ಲಿ ನಾಯಿ ಸಾಕ್ತೇವೆ, ಸರಪಳಿ ಹಾಕಿ ಕಟ್ಟಿರ್ತೀವಿ. ಆದ್ರೆ ಮಗು ಹಾಗಲ್ಲಲ್ವಾ? ಅಥವಾ ಗಂಟಿ ಮನೆಯಲ್ಲಿ ಹಟ್ಟಿಯಲ್ಲಿ ಗಂಟಿ ಕಟ್ತಾ ಇರ್ತೀವಿ. ಮಗು ಹಾಗಲ್ಲ. ಮಗುವನ್ನು ಮನಸ್ಸು ಅರಳಬೇಕಾದ್ರೆ ನಾವು ಸ್ವಾತಂತ್ರ್ಯ ಕೊಡಬೇಕು. ಈಗ ಯಾವುದೋ ಒಂದು ಮಗು ತನ್ನ ಪರಿಸರದ ಸಂದರ್ಭದಲ್ಲಿ ಅವನ ಮೇಲಾದ ಪ್ರಭಾವದಿಂದ ಆತ ದಾರಿ ತಪ್ಪಿದ ಅನ್ನುವಂಥ ಕಾರಣದಿಂದ ಅದು ಅವನ ಸ್ವಾತಂತ್ರ್ಯದ ದುರುಪಯೋಗ ಆಗಿರ್ಬೋದು. ಆದರೆ ಅದರಿಂದಾಗಿ ಅವನು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಕೊಡಬಾರ್ದು ಅನ್ನುವಂಥದ್ದು ಕೂಡ ಸತ್ಯ. ನಮ್ಮ ದೇಶದಲ್ಲಿ ಆಗ್ತಾ ಇರೋದೇ ಅದಲ್ಲ, ಯಾವುದೋ ಒಂದು ಪ್ರತಿಯೊಂದು ಮನೆಯಲ್ಲೂ ಆಗ್ತಾ ಇರೋದೇ. ಒಂದ್ ನಿಮಿಷ ಸರ್, ಇಲ್ಲಿ ಒಂದು ಮಗು ದಾರಿ ತಪ್ಪಲಿಕ್ಕೆ, ಮಾರ್ಕ್ಗಳು ಕಡಿಮೆ ಆಗ್ಲಿಕ್ಕೆ, ಆತನ ನಿರೀಕ್ಷಿತ ಮಟ್ಟ ತಲುಪದೇ ಇರ್ಲಿಕ್ಕೆ ಆತನಿಗೆ ಕೊಟ್ಟಂತ ಸ್ವಾತಂತ್ರ್ಯ ಕಾರಣ ತಂದೆ ತಾಯಿಗಳು ಅವನ ಜೊತೆಲಿ ಎಷ್ಟೊತ್ತಿಗೂ ಇರೋದಿಲ್ಲ ಎನ್ನುವಂತಹ ಮಾತನ್ನ ಐತಾಗ ಹೇಳಿದ್ರು. ತಂದೆ ತಾಯಿಗಳು ಯಾವಷ್ಟೊತ್ತಿಗೂ ಯಾವಾಗಲೂ ಅವನ ಜೊತೆಲಿ ಇರೋದಿಲ್ಲ. ಆದ್ರೆ ಆ ತಂದೆ ತಾಯಿಗಳು ಸೃಷ್ಟಿಸಿದ ಆ ಒಂದು ಭೀತಿಯ ಭೂತ ಆತನನ್ನ ದಾರಿ ತಪ್ಪಿಸುವಂತೆ ಮಾಡ್ತದೆ. ನಿನಗೆ ಇಂತಿಷ್ಟು ಮಾರ್ಕ್ ಬರಲೇಬೇಕು, ನೀನು ಮೆಡಿಕಲ್ಗೆ ಹೋಗಲೇಬೇಕು, ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲೇಬೇಕು. ನೋಡು, ನಿನ್ನ ಪಕ್ಕದ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ನಿನ್ನಕ್ಕಿಂತ ಸಣ್ಣವ, ಈಗಾಗಲೇ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ ಮುಗಿಸಿ ಆಯ್ತು, ಅವನಿಗೆ ಮಾರ್ಕ್ ಎಷ್ಟು ಬಂದಿದೆ, ಅವನನ್ನ ಅವರೊಟ್ಟಿಗೆ ಹೋಲಿಸುವಂತಹದ್ದು, ಜೊತೆಯಲ್ಲಿ ಆ ಮಗುವಿನ ವ್ಯಕ್ತಿತ್ವವನ್ನ ಕ್ಷಣ ಕ್ಷಣ ಕೊಲ್ಲುವಂತ ಕೆಲಸ ಇದು ತಂದೆ ತಾಯಿಗಳಿಂದ ಆಗ್ತಾ ಇದೆ. ಆ ಮಗುವಿನ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ. ಈ ಒಂದು ಭೀತಿಯ ಭೂತವನ್ನ ಬಿತ್ತಿ ಆ ಮಗುವಿನ ಸ್ವಾತಂತ್ರ್ಯವನ್ನ ಹರಣ ಮಾಡಿದಾಗ ಆ ಮಗು ಇನ್ನೇನಾಗುತ್ತೆ? ಒಂದು ಸಮಾಜಘಾತಕ ಶಕ್ತಿ ಆಗ್ಬೇಕು, ಇಲ್ಲ ಒಂದ್ ದಿವಸ ಆತ್ಮಹತ್ಯೆ ದಾರಿ ಹಿಡಿಬೇಕು. ಇಂತಹದ್ದನ್ನು ನಾವು ಸಾಕಷ್ಟು ನೋಡಿದ್ದೇವೆ. ಆದ್ದರಿಂದ ಮಗುವಿನ ಸ್ವಾತಂತ್ರ್ಯ ಹರಣವೇ ಆ ಮಕ್ಕಳು ದಾರಿ ತಪ್ಪಲಿಕ್ಕೆ ಕಾರಣ. ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ರೆ ಖಂಡಿತ ಹೀಗಾಗುದಿಲ್ಲ. ಇನ್ನೊಂದು ವಿಷಯ ಸರ್, ಸ್ವಾತಂತ್ರ್ಯ ಅಂದ್ರೆ ನಾ ಆಗ್ಲೇ ಹೇಳಿದಂತೆ ಏನಂತ ತಿಳ್ಕೊಂಡಿದ್ದಾರೆ ನಮ್ಮ ರಕ್ಷಕರು? ಮಗು ಕೇಳಿದ್ದನ್ನ ಕೊಡುವುದು, ಕೇಳಿದಷ್ಟು ಪಾಕೆಟ್ ಮನಿ ಕೊಡುವುದು, ಅದಕ್ಕೆ ಲೆಕ್ಕ ಕೇಳದೆ ಇರುವುದು, ಆತನಿಗೆ ಮೊಬೈಲ್ ಕೊಡಿಸುವುದು, ಅದಕ್ಕೆ ಸಿಮ್ ಹಾಕ್ಲಿಕ್ಕೆ ಅಥವಾ ಕರೆನ್ಸಿ ಹಾಕ್ಲಿಕ್ಕೆ ಹಣ ಕೊಡುವಂತಹದ್ದು, ಇಷ್ಟರ ಮೂಲಕ ನಾವು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಎನ್ನುವಂತಹ ಒಂದು ತಪ್ಪು ಕಲ್ಪನೆಗೆ ಬಿದ್ದಂತಹ ತಂದೆ ತಾಯಿಗಳು ನಾವು ಮಕ್ಕಳಿಗಾಗಿ ಮಾಡುವಂತದ್ದನ್ನೆಲ್ಲ ಮಾಡಿದ್ದೇವೆ. ಏನು ಮಾಡಿದ್ದೀರಿ? ಆ ಮಕ್ಕಳ ವ್ಯಕ್ತಿತ್ವ ನಾಶ ಮಾಡಿದ್ದೀರಿ ಅಂತ ಅನ್ಸುತ್ತೆ ನನಗೆ. ಇದು ಸ್ವಾತಂತ್ರ್ಯದ ಕಾರಣ ಅಲ್ಲ ಅಂತ ನನಗನ್ಸುತ್ತೆ. ಆ ತರದ ಸ್ವಾತಂತ್ರ್ಯ ನಮ್ಮ ಜನಕ್ಕೆ ಬೇಡ. ನಮಗೊಂದು ಅಂಕೆ ಬೇಕು ಸರ್. ಇದು ಸ್ವಾತಂತ್ರ್ಯ ಅಲ್ಲ ಸರ್, ಇದು ಅಲ್ಲ. ಈಗ ನೀವು ಹೇಳಿದ್ದು ಏನ್ ಹೇಳಿದ್ರಿ? ನಾವು ಸ್ವಾತಂತ್ರ್ಯ ಮಕ್ಕಳಿಗೆ ಕೊಡ್ಬೇಕು ಅಂತಿದ್ದೀರಿ. ಸ್ವಾತಂತ್ರ್ಯ ಕೊಟ್ರೆ ಅದರ ಇನ್ನೊಂದು ಮುಖದ ಕುರಿತು ನೀವು ಆಲೋಚನೆ ಮಾಡಲಿಲ್ಲ. ಬಂಧನ ಎಲ್ಲಿವರೆಗೆ ತಂದೆಗಿರುತ್ತೆ. ನೀವು ಹೇಳಿದ್ರಿ ಭೀತಿಯ ಭೂತ ತಲೆ ತುಂಬಿಸಿ ಬಿಟ್ಟಿದ್ದೀರಿ ಅಂತ. ಅದಿಲ್ಲದ ಎಷ್ಟೋ ಕಡೆಯಲ್ಲಿ ಮನೆಯಿಂದ ಹೊರಗಾದ ಮೇಲೆ ಮಕ್ಕಳು ಸ್ವತಂತ್ರರಾಗಿ ಅವರ ವರ್ತನೆ ಏನು ಇರುತ್ತೆ ಅಂದ್ರೆ ತಾವು ಹೇಗಬೇಕೋ ಹಾಗೆ ಸಮಾಜದಲ್ಲಿ ನೀವು ಹೇಳಿದಂತಹ ಅಸಂಬದ್ಧವಾಗಿರುವಂತಹ ಕಾರ್ಯ ಮಾಡುವಲ್ಲಿ ಯಾವಾಗ ಆಗೋದಿಲ್ಲ ಅಂದ್ರೆ ಮನೆಯವರ ನಿಯಂತ್ರಣ ಇದ್ದಾಗ, ಅಂಕೆ ಇದ್ದಾಗ, ಅವರ ಮೇಲೆ ಕಣ್ಗಾವಲು ಇದ್ದಾಗ ಹೀಗೆ ಆಗ್ಬೇಕು ಅಂತ ಸ್ವಾತಂತ್ರ್ಯ ಕೊಡಿ. ಅಲ್ಲ, ಆ ಸ್ವಾತಂತ್ರ್ಯ ಅಂತ ಹೇಳುವಂತದ್ದು ನೀವು ಹೇಳುವಂತದ್ದು ಏನು? ಸ್ವಾತಂತ್ರ್ಯ ಸ್ವಚ್ಛಂದ ಆಗಬಾರ್ದು ಅಂತ ಹೇಳ್ತೀವಿ ನಾವು. ಅಲ್ಲಿ ಹೇಳುವಂತದ್ದು ಸ್ವಾತಂತ್ರ್ಯ ಒಂದೇ ಅಂತ ಯಾಕೆ? ಹೌದು, ಸ್ವಾತಂತ್ರ್ಯ ಒಂದು ಹೆಜ್ಜೆ ಮುಂದೆ ಹೋದ್ರೆ, ಸ್ವಾತಂತ್ರ್ಯದ ಮುಂದೆ ಒಂದು ಲಕ್ಷ್ಮಣ ರೇಖೆ ಹಾಕೊಂಡ್ಬಿಟ್ಟು ಅದನ್ನು ಮುಂದೆ ಹೋದ್ರೆ ಅದು ಸ್ವೇಚ್ಛೆ ಆಗುತ್ತೆ. ನಾನು ಅದಕ್ಕೆ ಮೊದಲು ಹೇಳಿದ್ದು ಏನಂತ ಹೇಳಿದ್ರೆ, ಎಲ್ಲಿಯವರೆಗೆ ನಮಗೆ ಸ್ವಾತಂತ್ರ್ಯದ ಕಲ್ಪನೆ ಇಲ್ಲ, ಅದು ಅರ್ಥ ಆಗೋದಿಲ್ಲ, ಅಲ್ಲಿಯವರೆಗೆ ನಮಗೆ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ. ಯಾಕೆಂದ್ರೆ ಒಂದ್ ನಿಮಿಷ ನಾವು ಸ್ವಾತಂತ್ರ್ಯವನ್ನ ಪೂರ್ಣವಾಗಿ ಕೊಟ್ರೆ, ನೀವು ಹೇಳಿದಾಗೆ ಕೊಟ್ರೆ ಏನಾಗತ್ತೆ ಅಂದ್ರೆ ಅವರು ಉಚ್ಛೃಂಖಲರಾಗಿ ಬಿಡ್ತಾರೆ. ಅಲ್ಲಿ ನಾವು ಮಿತಿ ಹಾಕ್ಬೇಕಾಗತ್ತೆ. ಆ ಮಿತಿ ಅಂತ ಹೇಳುವಂತದ್ದು ನಾವು ಬೇಡ ಅಂತ ಹೇಳುವಂತದ್ದು ಅಷ್ಟೇನೆ. ಆ ಮಿತಿ ಅಂತ ಹೇಳುವಂತದ್ದು ನಾವು ಬೇಡ ಅಂತ ಹೇಳುವಂತದ್ದು ಪೂರ್ಣ ಸ್ವಾತಂತ್ರ್ಯ ಅಲ್ಲ ಅಂತ. ಸ್ವಾತಂತ್ರ್ಯ ಅಂದ್ರೆ ಏನಂತ ತಿಳ್ಕೊಂಡಿದ್ದೇವೆ ನೀವು ಅವಾಗ ಹೇಳಿದ್ರೆ ಅದೇ ಅರ್ಥ ನಾವು ಮಾಡ್ಕೊಂಡದ್ದು ಅಷ್ಟೇನೆ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಮಗುವಿಗೆ ಆರೋಗ್ಯಪೂರ್ಣವಾಗಿ ಅಥವಾ ವ್ಯಕ್ತಿಗಳಿಗೆ ಆರೋಗ್ಯಪೂರ್ಣವಾಗಿ ಯೋಚಿಸುವ ಮತ್ತು ಅದರಂತೆ ನಡೆದುಕೊಳ್ಳುವಂತಹ ಒಂದು ಹಕ್ಕು, ಅದು ಸ್ವಾತಂತ್ರ್ಯ. ಆರೋಗ್ಯಪೂರ್ಣ ನಾನು ಅದನ್ನೇ ಹೇಳಿದ್ದು. ಆರೋಗ್ಯಪೂರ್ಣವಾದ ತಿಳುವಳಿಕೆ ಬರುವವರೆಗೆ ನಮ್ಗೆ ಸ್ವಾತಂತ್ರ್ಯ ಬೇಡ ಅಂತ ನಾವು ಹೇಳಿದ್ದು ಅಷ್ಟೇ. ನಮ್ಗೆ ಬರ್ಲಿಲ್ಲ, ಇನ್ನು ನಮ್ಗೆ ಶಿಕ್ಷಣ ಕೊಡ್ಲಿಲ್ಲ. ಇವರೇ ಏನೋ ಶಿಕ್ಷಣದ ಬಗ್ಗೆ ಹೇಳ್ತಿದ್ದಾರೆ, ಅರಳಬೇಕು, ಮನಸ್ಸು ಅರಳಬೇಕು, ಇಲ್ಲಿ ಮುದಡುತ್ತೆ, ಏನೇನೋ ಒಳ್ಳೊಳ್ಳೆ ಶಬ್ದ ಹೇಳಿದ್ರು. ನಾವು ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸ್ತಾನೆ ಇಲ್ಲ.
ನಾವು ಮಕ್ಕಳನ್ನ ಬೆಳೆಸೋದಕ್ಕೆ ಅಂತ ಶಿಕ್ಷಕರನ್ನ ತಯಾರು ಮಾಡಲಿಲ್ಲ. ಒಂದು ನಿಮಿಷ, ಉಪೇಂದ್ರ ಸ್ವಾಮೀಜಿ ಹೇಳಿದ್ರೆ ನನಗೆ ಮಾತನ್ನ ಪೂರಕವಾಗಿ ಹೇಳಿದ್ದಾರೆ. ನಾನು ಅವ್ರಿಗೆ ಧನ್ಯವಾದ ಹೇಳಿ. ಅವ್ರು ಏನ್ ಹೇಳಿದ್ದಾರೆ, ನಮ್ಮ ಮಕ್ಕಳ ಮನಸ್ಸು ನಾವು ಅರಳಿಸ್ತಾ ಇಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಯಾಕೆ ಅರಳಿಸ್ತಾ ಇಲ್ಲ ಅಂದ್ರೆ ಅವ್ರು ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂತ ಅರ್ಥ. ನಾವು ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಅಂದ್ರೆ ಅಂಕಿತ ಇಡಬೇಕು ಅನ್ನೋದಿದೆಯಲ್ಲ, ಎಲ್ಲಿ ಅಂಕಿತ ಇಡಬೇಕು, ಯಾವುದಕ್ಕೆ ಅಂಕಿತ ಇಡಬೇಕು ಅನ್ನೋ ಬಗ್ಗೆ ನಾವು ಯೋಚಿಸಬೇಕಾಗಿದೆ. ನಾವೇನು ಹೇಳು ಅಂತ ಹೇಳಿದ್ರೆ, ಮುಂದಿನ ಜನಾಂಗ ನಮ್ಮ ಮಕ್ಕಳಿದೆ, ಮಕ್ಕಳನ್ನ ನಾವು ಅರಳಿಸುವಂತ ಕೆಲಸ ಅದು ನಿಂದ ಮಾತ್ರ ಸಾಧ್ಯತೆ ಆಗಿತ್ತು. ಸ್ವತಂತ್ರವಾಗಿ ಯೋಚಿಸುವುದು ಬೇಕು, ವಿನಯದಿಂದ ವರ್ತಿಸುವುದು ಬೇಕು, ಬಾಯ್ದಾರೆ ಗೌರವವನ್ನು ಕೊಡಬೇಕು. ಇದೆಲ್ಲವೂ ಕೂಡ ಪೂರಕವಾಗಿ ಮಗುವಿಗೆ ನಾವು ಹೇಳಿಕೊಟ್ಟಾಗ ಆ ಸ್ವಾತಂತ್ರ್ಯವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಗು ಗೊತ್ತಾಗ್ತದೆ. ಒಂದು ಅಡಿಗೆ ವಿಷಯವನ್ನೇ ಒಂದು ನಿಮಿಷ ಅಡಿಗೆ ವಿಷಯ ತಗೊಂಡು ಹೇಳ್ತೇನೆ. ಒಂದು ತರಗತಿ ನಾವು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಮಧ್ಯಾಹ್ನ ನೋಡುವ 12 ಗಂಟೆ ಹೊತ್ತು, ಮಗು ಬಾಯಾರಿದೆ, ಪಕ್ಕದಲ್ಲಿ ನೀರಿದೆ, ಸಾಮಾನ್ಯ ಶಿಕ್ಷಕರು ಕುಡಿಬಾರ್ದು ಅಂತ ಹೇಳ್ತಾರೆ. ಇಲ್ಲ, ನಾನು ಸ್ವಾತಂತ್ರ್ಯ ಕೊಟ್ಟು ನಿನಗೆ ಬೇಕಾದಾಗ ಕುಡಿ ಮಾರಾಯ ಅಂತ ಹೇಳ್ತಾ ಇದ್ದಾನೆ. ಏನಾಗುತ್ತೆ ಅಂದ್ರೆ ಉಳಿದ ಮಕ್ಕಳು ಅದೇ ಸಮಯದಲ್ಲಿ ಅವನು ಅದು ಬಾಟ್ಲಿಯ ಮುಚ್ಚಳಿದ ಬಿಟ್ಟು ನೀರು ಕುಡಿಲಿಕ್ಕೆ ಹೊಟ್ಟ ಮೇಲೆ ಉಳಿದ ಮಕ್ಕಳು ಕೂಡ ಅದೇ ತರಹದಲ್ಲಿ ಅನುಕರಣೆ ಮಾಡ್ತಾರೆ. ಸ್ವಾತಂತ್ರ್ಯ ಬೇಡ ಅಂತ ಹೇಳೋದು ಅದಕ್ಕೇನೆ. ನಾವು ಸ್ವಾತಂತ್ರ್ಯ ಮಕ್ಕಳಿಗೆ ಯಾವಾಗ ಬೇಕು ಅಂತ ಹೇಳಿದ್ರೆ, ಯಾವಾಗ ಬೇಕು ಅಂದ್ರೆ ಬಾಯಾರಿದವನು ಮಾತ್ರ ನೀರು ಕುಡಿಬೇಕು, ಉಳಿದವರು ಅವನನ್ನು ಅನುಕರಣೆ ಮಾಡಬಾರ್ದು ಎಂಬ ತಿಳುವಳಿಕೆ ಬಂದಾಗ ಸ್ವಾತಂತ್ರ್ಯ ಕೊಡೋಣ. ಆದ್ರೆ ಬರಲಿಲ್ಲ ಇನ್ನು. ಹೀಗಾಗಿ ಸ್ವಾತಂತ್ರ್ಯ ಬೇಡ ಅಂತ ಹೇಳೋದು ನಾವು ಅಷ್ಟೇನೆ. ಸ್ವಾತಂತ್ರ್ಯ ಯಾವತ್ತೂ ಬೇಡ ಅಂತ ಹೇಳೋದು ನಾವು. ಇಲ್ಲಿ ನನಗೆ ಅನ್ಸುತ್ತೆ ನೀವು ಸ್ವಾತಂತ್ರ್ಯವನ್ನು ಮಾತ್ರ ತಪ್ಪಾಗಿ ತಿಳ್ಕೊಂಡದಲ್ಲ, ಸ್ವಾತಂತ್ರ್ಯ ಮತ್ತು ಶಿಸ್ತು ಇವುಗಳನ್ನು ಪುನಃ ಕೆಲಸ ವಿಗ್ರಹ ಮಾಡ್ತಾ ಇದ್ದೀರಿ. ಸ್ವಾಮಿ, ಸ್ವಾತಂತ್ರ್ಯ ಅವ್ರು ಹೇಳಿದಂತಹ ವಿಷಯವನ್ನ ತಕೊಂಡೆ ನಾನು ಮುಂದುವರಿಸಿದ್ದೆ, ಬೇರೆ ವಿಷಯ ಹೇಳಿಕ್ ಹೋಗಿಲ್ಲ. ಸ್ವಾತಂತ್ರ್ಯ ಮತ್ತು ಶಿಸ್ತು ಎರಡನ್ನ ಒಟ್ಟು ಕೆಲಸ ನನಗೀಗ ನಾನು ಹೇಳಿದಂತಹ ವಿಷಯವನ್ನ, ಸ್ವಾತಂತ್ರ್ಯದಲ್ಲಿ ಸ್ವಯಂ ಶಿಸ್ತು ಕೂಡ ಅಡಗಿದೆ ಅನ್ನುವಂಥದ್ದು. ಎಲ್ಲಿ ನಾವು ಸ್ವಯಂ ಶಿಸ್ತನ್ನು ಮಗುವಿಗೆ ಹೇಳಿಕೊಡ್ತೇನೋ, ನೀರು ಕುಡಿ ಅಂತ ಹೇಳಿದಾಗ ಯಾವ ಮಗು ನೀರಿನ ಅವಶ್ಯಕತೆ ಇದೆಯೋ ಆ ಮಗು ಮಾತ್ರ ಕುಡಿತಾರೆ. ಅವಾಗ ಅಲ್ಲಿ ಸ್ವತಂತ್ರತೆಯ ಒಂದು ಸರಿಯಾದ ಉಪಯೋಗ ಆಗ್ತದೆ. ಇಲ್ಲಿ ನಾವು ಈಗ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಸರ್, ಮನೆ ಅಂದ ಮೇಲೆ ಅಲ್ಲಿ ನಾವು ಕೇವಲ ಮಗು ಮಾತ್ರ ನೋಡ್ತಾ ಇದ್ದೀವಿ, ಆಮೇಲೆ ಹೆಂಗಸರ ಮಾತ್ರ ನೋಡ್ತಾ ಇದ್ದೀವಿ, ಈ ಗಂಡಸು ಕೂಡ ನೋಡ್ತಾ ಇದ್ದೀವಿ. ಸರ್, ಗಂಡಸಿನ ಸ್ವಾತಂತ್ರ್ಯ, ಮನೆ ಸ್ವಾತಂತ್ರ್ಯ. ಈಗ ಒಂದು ಮನೆ ಅಂತ ಅಂದ್ರ ಮೇಲೆ ಅದರಲ್ಲಿ ಒಬ್ಬ ಯಜಮಾನ ಅಂತಿದ್ದಾನೆ. ಆ ಯಜಮಾನ ಹೇಳಿದಂತೆ ಅವನು ನಡ್ಕೊಂಡು ಹೋದ್ರೆ, ಉಳಿದ ಮನೆಯವರು, ಆ ಮನೆಯ ಎಲ್ಲ ಸದಸ್ಯರು ನಡ್ಕೊಂಡು ಹೋದ್ರೆ ಯಾವ ಸಮಸ್ಯೆಗಳು ಬರುವುದಿಲ್ಲ. ಇವತ್ತು ನಾನು ಹೌದು, ಯಜಮಾನ ಹೇಳಿದಂತೆ ಅವ್ರು ನಡಿಬೇಕು. ಒಂದು ಚೂರು ಅವ್ರ ಮಾತನ್ನು ನಾನು ಬದಲಾಯಿಸಿದೆ. ಒಂದು ವಿಷಯ ಅವ್ರ ಮನೆ ಹೇಳಿದೇನು, ಮನೆಯಲ್ಲಿ ಯಜಮಾನ ಯಾರು ಇರಬಹುದು, ಹುಡುಗಿ ಆಗ್ಬಹುದು, ಹುಡುಗನ ಆಗಬಹುದು. ಯಜಮಾನ ಅದು ಕಾಮನ್ ಜೆಂಡರ್. ನಾವು ಯಜಮಾನ ಪುರುಷರ ಬಗ್ಗೆ ಹೇಳಿ ಅಂತ ಹೇಳಿದಾಗ ಪುರುಷರ ಬಗ್ಗೆ ಅವ್ರು ಹೇಳುವಂತದ್ದು ಯಜಮಾನರು ಅಂತ ಹೇಳಿಲ್ಲ, ಮನೆಯಲ್ಲಿ ಯಾರು ಯಜಮಾನ ಅಂತ ಇರ್ತಾರೋ ಅವ್ರು ಹೇಳಿದಾಗ ಸ್ತ್ರೀಯೂ ಆಗಿರ್ಬೋದು. ನೀವು ಸ್ವಾತಂತ್ರ್ಯ ಕೊಡ್ಬೇಕು ಅಂದ್ರೆ ಮನೆಯಲ್ಲಿ ಯಜಮಾನ ಬೇಡ, ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಬಿಡೋಣ. ಯಜಮಾನ ಬೇಡ ಹಾಗಾದ್ರೆ ಮನೆ ಹಾಗೆ ನಡೀತದ? ನಡೀಲಿ ಹಾಗಾದ್ರೆ. ಸ್ವಾತಂತ್ರ್ಯ ಕೊಡೋರು ಯಾರು? ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಿದ್ದೀರಾ. ಯಜಮಾನಿಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಅವನ ಹೆಂಡತಿಗೂ ಇದೆ, ಮಗನಿಗೂ ಇದೆ, ಮಗಳಿಗೂ ಇದೆ ಅಂತ ನೀವು ಹೇಳೋದು. ಆ ಸ್ವಾತಂತ್ರ್ಯ ಮಕ್ಕಳು ಮತ್ತು ಹೆಂಡತಿಗೆ ಕೊಡಬಾರದು. ಯಜಮಾನ ಸರ್, ಯಜಮಾನನಿಗೆ ಸ್ವಾತಂತ್ರ್ಯ ಎಷ್ಟಿದೆ? ಅದೊಂದು ಸೀಮಿತ. ಮನೆ ಅನ್ನುವಂತ ಯಜಮಾನಿಗೆ ಹುಡುಗವರಿಗೆ ಇರುವಷ್ಟೇ ಇರುವಂತಹ ಸ್ವಾತಂತ್ರ್ಯ. ಯಜಮಾನನಿಗೆ ಬಾಧ್ಯತೆಗಳಿವೆ, ಆ ಬಾಧ್ಯತೆಗಳನ್ನ ಸ್ವಾತಂತ್ರ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜವಾಬ್ದಾರಿಗಳಿವೆ, ಅದನ್ನ ಸ್ವಾತಂತ್ರ್ಯ. ನಾವು ಅದನ್ನ ಹೇಳ್ತಿದ್ದೇವೆ. ಯಾರಾದ್ರೂ ಒಬ್ರು ಜವಾಬ್ದಾರಿ ತಗೋಬೇಕು. ಯಾರು ತಗೋಬೇಕು? ಯಾರು ತಗೊಳ್ಬಹುದು. ತಿಳುವಳಿಕೆ ಉಳ್ಳಂತ ಒಬ್ಬ ನಮ್ಮ ಮಗನೇ ಯಜಮಾನಿಗೆ ತಗೋಬಹುದು, ಅವನಿಗೆ ಸ್ವಾತಂತ್ರ್ಯ ಇದೆ. ಉಳಿದ ಮನೆ ಇಡೀ ಮನೆ ವ್ಯವಸ್ಥೆ ಮಾಡ್ಕೊಂಡು ಹೋಗೋದಕ್ಕೆ ಮಗನಿಗೆ ಸ್ವಾತಂತ್ರ್ಯ ಇದ್ರೆ ತಂದೆಗೆ ಸ್ವಾತಂತ್ರ್ಯ ಇರಬೇಕಾದ ಅವಶ್ಯಕತೆ ಇಲ್ಲ. ನಿಮ್ ಲೆಕ್ಕದಲ್ಲಿ ಇಲ್ಲ ಅದು. ಯಜಮಾನರು ಬೇಕಂತ ಅಲ್ಲ, ಅವ್ರು ಏನ್ ಹೇಳ್ತಾರೆ, ಯಾರು ಒಬ್ಬರಿಗೆ ಮಾತ್ರ ಮನೇಲಿ ಒಬ್ಬ ಯಜಮಾನ ಇದ್ರೆ ಆತನ ಮಾತನ್ನು ಉಳಿದವ್ರು ಕೇಳಬೇಕು ಅಂತ. ಕೇಳದಿದ್ರೆ ಏನಾಗುತ್ತೆ? ಮಗನಿಗೆ ಯಜಮಾನಿಕೆ ಬಂದ್ರೆ ಅವ್ನ ಮಾತನ್ನು ಕೇಳಬೇಕು. ಅಲ್ಲ, ಅವ್ನ ಮಾತ್ರ ಉಳಿದವ್ರು ಕೇಳಬೇಕು ಅಂತ ಹೇಳುದು ನಾನು. ಯಾರು ಬೇಕಾದರೂ ಯಜಮಾನಿಕೆ ತಕೋಬಹುದು. ಹೆಣ್ಣು ಮತ್ತು ಗಂಡು ಅಲ್ಲಿ ನಿರ್ದಿಷ್ಟವಾಗಿ ಇಲ್ಲ ಅಂತ ಹೇಳುವಂತದ್ದು. ಇಲ್ಲದಿದ್ರೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರು ಅವರವ್ರ ದಾರಿ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಕಪಿ ಲಂಕೆ ಸುಟ್ಟಿದ್ದಂತೆ. ಈಗ ಮುಖ್ಯವಾಗಿ ಏನು ಗೊತ್ತಾ, ಸಹಬಾಳ್ವೆ, ಸಮನ್ವಯತೆ, ಪ್ರೀತಿ ಮತ್ತು ಸೇವೆ, ಇವುಗಳೊಂದು ಸ್ವಾತಂತ್ರ್ಯದ ಮೂಲ ತತ್ವ ಆಗಬೇಕಾಗಿದ್ದು ಇದು ಮನೆಗಳಲ್ಲಿ.
ಯಾಕಂತ ಹೇಳಿದ್ರೆ ನಾವು ಇದನ್ನ ಬಿಟ್ಟು ಮಾತಾಡ್ತಿದ್ವಿ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಯಾವುದೋ ಬಗ್ಗೆ ಚರ್ಚೆ ಅಲ್ಲ. ಮನೆಗಳಲ್ಲಿ ಆಗಬೇಕಾಗಿದ್ದು ಪ್ರೀತಿಯ ಬಗ್ಗೆ, ಅದು ಸೇವೆಯ ಬಗ್ಗೆ, ಅಥವಾ ಸಹಬಾಳ್ವೆ ಬಗ್ಗೆ, ಕಾಯಕತ್ವದ ಸ್ವಾತಂತ್ರ್ಯ ಶಬ್ದ ಬಿಡಿ, ಮಕ್ಕಳಲ್ಲಿ ಹೇಳಿ ಸ್ವಾತಂತ್ರ್ಯ ಬಂದ ಸ್ವಾತಂತ್ರ್ಯ, ಹೆಂಡತಿಗೂ ಸ್ವಾತಂತ್ರ್ಯ, ಮಗನಿಗೂ ಸ್ವಾತಂತ್ರ್ಯ. ಸ್ವಾಮಿ, ಇಂಥ ಮನೆಯಲ್ಲಿ ನಾನಿರೋದಿಲ್ಲ. ನಾನು ಹೊರಬರ್ತೇನೆ. ಸ್ವಾತಂತ್ರ್ಯ ಎಂಬ ಶಬ್ದವನ್ನ ಸರಿಯಾಗಿ ಅರ್ಥೈಸಿಕೊಂಡಿದ್ದಿದ್ರೆ ನೀವು ಈ ಮನೆಯಲ್ಲಿ ಇರೋದಿಲ್ಲ ಅಂತ ಖಂಡಿತ ಹೇಳ್ತಿರ್ಲಿಲ್ಲ. ಸ್ವಾತಂತ್ರ್ಯ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಮುಷ್ಟಿ ಆಗ್ಬೇಕು. ಇದು ಎಲ್ಲರಿಗೂ ಸ್ವತಂತ್ರ ಕೊಟ್ಟಾಗ ಒಂದು ರೀತಿಯ ಸಮಿಷ್ಟಿಯನ್ನ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂತ ಸಮಾಜ ಹೋಗ್ಬೇಕು, ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಬೇಕು, ಮನೆಯಲ್ಲಿ ಸ್ವಾತಂತ್ರ್ಯ. ಸಮಷ್ಟಿತೆಯನ್ನು ಕಾಣ್ಲಿಕ್ಕೆ ಸಾಧ್ಯ. ಒಂದೇ ಒಂದು ನಿಮಿಷ ನೀವು ಹೇಳಿ ಸಮಸ್ಯೆ ಹೇಳಿದ್ರೆ ಇಲ್ಲ, ಒಂದ್ ನಿಮಿಷ ಹೌದೇ ಎಲ್ಲ ಇರ್ಬೋದು, ನಮ್ಗೆ ಅರ್ಥ ಆಯ್ತದು, ನಮ್ಗೆ ಅರ್ಥ ಆಯ್ತದು. ಆದ್ರೆ ಇದು ನಾನು ಸ್ವತಂತ್ರವಾಗಿರ್ತೇನೆ, ನಾನು ಅದನ್ನ ಹಿಡ್ಕೊಳಿಕ್ ಹೋಗುದಿಲ್ಲ ಅಂತ ಇದು ಪ್ರತ್ಯೇಕವಾಗಿ ನಿಂತ್ರೆ ನಾನು ಸ್ವತಂತ್ರ. ಅಯ್ಯೋ, ನಾನು ಮುಷ್ಟಿ ಬರೋದಿಲ್ಲ. ಸ್ವತಂತ್ರ ನೀವು ಸಮಸ್ಯೆಗೆ ಮಿಸ್ತಿ ನಾನು ಭಾವಾತ್ಮಕವಾಗಿದ್ದು ಹೇಳಿದ್ರೆ ಒಪ್ಕೊಂಡು ನಾನು ಇದು ಸ್ವತಂತ್ರ, ನಾನು ಸ್ವತಂತ್ರವಾಗಿರ್ತೇನೆ, ನಾನು ಸ್ವತಂತ್ರವಾಗಿರ್ತೇನೆ. ಯಾವ ಮುಷ್ಟಿ ಒಳಗೆ ಯಾರು ಸಿಗುದಿಲ್ಲ ಸ್ವಾಮಿ. ಮುಷ್ಟಿ ಸಿಗ್ಬೇಕಾಗಿದ್ರೆ, ಮುಷ್ಟಿಗೆ ಸಿಗ್ಬೇಕಾಗಿದ್ರೆ ಪ್ರತ್ಯೇಕತೆ ಅಂತ ಯಾಕೆ ತಿಳ್ಕೊಳ್ತೀವಿ? ಅಲ್ಲ ಸ್ವಾಮಿ, ಹಾಗಾದ್ರೆ ನಾವು ಏನ್ ಅರ್ಥ ಮಾಡ್ಕೊಂಡು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ನೀವು ಹೇಳಿದ್ರಿ ಒಂದು ಕೊನೆ ವಿಷಯ ಹೇಳ್ತಾರೆ, ಒಂದು ಮುಷ್ಟಿ ಆಗಬೇಕಾದ್ರೆ 5 ಬೆರಳುಗಳು ಒಟ್ಟಾಗಿ ಸೇರಿದಾಗ ಒಂದು ಮುಷ್ಟಿ ಆಗುವುದು. ಈಗ ಸ್ವತಂತ್ರತೆ ಅಂದ್ರೆ ಹಾಗೇನೆ, ನಾವು 5 ಬೆರಳುಗಳನ್ನು ಒಟ್ಟಿಗೆ ಸೇರಿಸಿದಾಗ ಮುಷ್ಟಿ ಮಾಡ್ತೇವೆ. ಸ್ವತಂತ್ರ ಇಲ್ಲ, ಇವ ಒಬ್ಬನೇ ಮಾತ್ರ ಅಂತ ಹೇಳಿ ಮುಷ್ಟಿ ಮಾಡಿದವಣ. ನಾನು ಅದೇ ಹೇಳುದು, ನನಗೆ ಸ್ವಾತಂತ್ರ್ಯ ಇದೆ, ನಾನು ಪ್ರತ್ಯೇಕವಾಗಿ ನಿಂತ್ರೆ ಮುಷ್ಟಿ ಆಗೋದಿಲ್ಲ ಅಂತ ಹೇಳಿಲ್ಲ ನಾನು ಅಷ್ಟೇನೆ. ನಿಜವಾದ ಸ್ವಾತಂತ್ರ್ಯದಲ್ಲಿ ಅದು ಅಡಗಿಲ್ಲ. ಯಾಕಿಲ್ಲ? ಯಾಕೆ ನಿಜವಾದ ಸ್ವಾತಂತ್ರ್ಯ ನನ್ಗೆ ಗೊತ್ತಿಲ್ಲ, ಮುಷ್ಟಿ ಆಗ್ಬೇಕಂತ ಮಾಡ್ಬೇಕಂತ ನನಗೆ ಗೊತ್ತಿಲ್ಲ. ನಾವು ಈಗ ಭಾವನಾತ್ಮಕವಾಗಿಯೂ ಕೂಡ ಯೋಚನೆ ಮಾಡ್ಬೇಕಾಗ್ತದೆ. ಯಾವುದೋ ಒಂದು ಈಗ ಸ್ವತಂತ್ರತೆ ಅಂದ್ರೆ ಭಿನ್ನ ಅನ್ನುವಂತ ಅರ್ಥ ಅಲ್ಲ. ನನಗೆ ಮುಷ್ಟಿ ಕಟ್ಟಬೇಕು ಅಂತ ಗೊತ್ತಿಲ್ಲ, ಹೀಗಾಗಿ ನಾನು ಪ್ರತ್ಯೇಕವಾಗಿ ನಿಲ್ತೇನೆ ಎಂದಾಗ ನಾನು ಸ್ವತಂತ್ರ ಇಲ್ಲ. ನಾನು ಮುಷ್ಟಿ ಕಟ್ಟಿ ಹೋಗುದಿಲ್ಲ, ನಾನು ಸ್ವತಂತ್ರ. ಸ್ವಾತಂತ್ರ್ಯದ ಬಗ್ಗೆ ನಾವು ಮಾತಾಡ್ತೀವಿ. ನಾನು ಹೌದು, ನಾನು ಸ್ವತಂತ್ರ. ಸ್ವಾತಂತ್ರ್ಯದ ಬಗ್ಗೆ ನಾನು ಸ್ವಾತಂತ್ರ್ಯದ ಬಗ್ಗೆ ಹೇಳ್ತೇನೆ. ಮನೆಯಲ್ಲಿ ಮಗ, ಹೆಂಡತಿ, ಗಂಡ, ಮಗಳು 4 ಜನ ಸಮಾನವಾಗಿ ಯೋಚನೆ ಮಾಡಿದ್ರೆ ನೀವು ಹೇಳಿದ್ರು ಸಮಾನವಾಗಿ ಯೋಚನೆ ಮಾಡ್ತಾ ಇಲ್ಲ. ಈಗ ಸಮಾನವಾಗಿ ಯೋಚನೆ ಮಾಡ್ತಾ ಇಲ್ಲ. ಅದು ಆಗ್ಬೇಕು. ಹೌದು, ಅದು ಆಗ್ಬೇಕಾದ್ರೆ ನಮ್ಮ ಸ್ವಾತಂತ್ರ್ಯ ಕೊಟ್ಟರೆ ಆಗೋದಿಲ್ಲ. ಆಗ ಒಬ್ಬ ಯಜಮಾನ ಬೇಕು, ಹೀಗೆ ಮಾಡ್ಬೇಕು ಅಂತ ಹೇಳೋನ್ ಬೇಕು. ಮನೆಯಲ್ಲಿ ಯಜಮಾನಕ್ಕೆ ಇಲ್ಲದೆ ಸ್ವಾಮಿ, ಒಂದು ಮದುವೆ ಮಾಡ್ಲಿಕ್ಕೆ ಹೋಗ್ತೇವೆ, ಒಬ್ಬ ಯಜಮಾನ ಇಲ್ಲದೆ ಮಗ ಈ ಬೇರೆ ಯಾರಿಗೆ ಬೇಕು ಹೇಳಿಕೆ ಮಾಡ್ತಾನೆ. ಮಗ ಇನ್ನೊಬ್ಬ ಮಗಳು ನನಗೆ ಬೇಕಾದ ಸ್ನೇಹಿತರಿಗೆ ಹೇಳ್ತೇನೆ, ಹೆಂಡತಿ ತನಗೆ ಬೇಕಾದ ಅಡಿಗೆಯವ್ರಿಗೆ ಹೇಳ್ತೇನೆ, ಗಂಡ ಯಥಾ ಪ್ರಕಾರ ಇನ್ನೊಬ್ಬರು ಅಡಿಗೆಯನ್ನು ಹೇಳ್ತಾನೆ. ಸ್ವಾಮಿ, ಈ ತರ ಸ್ವಾತಂತ್ರ್ಯ ಕೊಟ್ರೆ ಮನೆ ಮದುವೆ ಆಗೋದಿಲ್ಲ, ಮಸಣ ಆಗತ್ತೆ. ಅಲ್ಲಿ ನಮ್ಗೆ ಆ ಮಸಣ ಆಗೋದು ಬೇಡ. ಈಗ ತಪ್ಪು ಕಲ್ಪನೆ ಅಲ್ಲ, ನಮಗೆ ಸ್ವಾತಂತ್ರ್ಯ ಬೇಕು. ಯಾರಿಗೆ ಬೇಕು? ಯಜಮಾನನಿಗೆ ಬೇಕು. ಸರ್, ಈಗ 1 ನಿಮಿಷ ಸರ್, ಅವ್ರು ಹೇಳಿದ ಮಾತಿಗೆ ನಾನು ಪೂರಕವಾಗಿ ಒಂದು ಮಾತನ್ನು ಹೇಳಬೇಕಾಗಿದೆ. ಸರ್, ನಾನು ಮಾತಾಡುವಾಗ 1 ನಿಮಿಷ ನೀವು ಸುಮ್ಮನೆ. ನಾನು ಮಾತಾಡುದಿಲ್ಲ ಬಿಡಿ. ಯಾಕಂತ ಹೇಳಿದ್ರೆ ಈಗ ನೀವು ಹೇಳ್ತೀರಿ, ಉದಾಹರಣೆಗೆ ನಮ್ಮ ನನ್ನ ಉದಾಹರಣೆ ತಗೊಳ್ಳಿ, ನಿಮ್ಮ ಉದಾಹರಣೆ ತಗೊಳ್ಳಿ. ಮನೆಯಲ್ಲಿ ಯಜಮಾನಿಗೆ ಮಾತ್ರ ಸ್ವಾತಂತ್ರ್ಯ ಕೊಡೋದು, ಉಳಿದವರಿಗೆ ಏನು ಕೊಡದೇ ಇದ್ರೆ ಅದು ಮನೆ ಅಂತ ಕೊಡ್ತೀವಿ. ಅದು ಮನೆ ಅಲ್ಲ, ಅದು ಮಸಣ ಆಗ್ತದೆ. ಅಲ್ಲಿ ನಗು ಇರೋದಿಲ್ಲ. ಸ್ವಾತಂತ್ರ್ಯ ಕೊಟ್ರೆ ಏನಾಗುತ್ತೆ ನಾನು ಉತ್ತರ ಹೇಳಿ. ನೀವು ಅದಕ್ಕೇನು ಹೇಳಿಕ್ ಹೋಗಿಲ್ಲ. ಯಾರು ಹೇಳಿದ್ರು ಸ್ವಾತಂತ್ರ್ಯ? ನೀವು ಏನ್ ಬೇಕಾದ್ರೆ ಮಾಡ್ಕೊಂಡು ಸ್ವಾತಂತ್ರ್ಯ ಕೊಟ್ಟಿದ್ದೇವೆ. ಸ್ವಾತಂತ್ರ್ಯ ಸಿಕ್ಕಿ 64 ವರ್ಷಗಳಲ್ಲಿ ನಮ್ಮ ಮನೆಗಳು ಅರಳಿದಿವೆ. ನಾವು ಮೊದಲು ಹೇಳಿದ ಮಾತೇ ಅದು. ನೀವು ಈಗ ಉದಾಹರಣೆಗೆ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದಿಲ್ಲ, ನಮ್ಮ ಉಡುಪಿ ಜಿಲ್ಲೆ ಆಸುಪಾಸಿನ ಮನೆಗಳನ್ನ ನೋಡಿ. ಸ್ವಾಮಿ, ಬೀದರಿಗೆ ಹೋಗಿ ಎಲ್ಲ ಹೇಳ್ತಾ ಇದ್ದಾರೆ. ಬೀದರಿಗೆ ಹೋಗಿ, ಗುಲ್ಬರ್ಗ, ಯಾವುದೋ ವಿಕೋಪಕ್ಕೆ ವಿಕೋಪ ಅಲ್ಲ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಹಿಡ್ಕೋಬೇಡಿ. ಇಲ್ಲಿ ಮೊದಲಿಂದ ಇಲ್ಲಿಯ ಸಂಸ್ಕೃತಿ ಹಾಗುಂಟು, ಸ್ವಾತಂತ್ರ್ಯ ಅಲ್ಲ. ಇಲ್ಲಿಯ ಸಂಸ್ಕೃತಿ ಹಾಗಿತ್ತು, ಹೀಗಾಗಿ ಆ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಇದೆಯಲ್ಲ, ಈ ಸಂಸ್ಕೃತಿಯ ಸಂದರ್ಭದಲ್ಲಿ ನಮ್ಮ ಬಂದಿರುವ ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ. ನಮ್ಮಪ್ಪ ನನಗೆ ಸ್ವಾತಂತ್ರ್ಯ ಕೊಟ್ಟು ಈ ರೀತಿ ಬೆಳೆಸಿದ್ದಲ್ಲ. ಇಲ್ಲ, ಬೆಳೆಸಿಲ್ಲ. ಸ್ವಾತಂತ್ರ್ಯವನ್ನು ನೀವು ಸರಿಯಾಗಿ ಉಪಯೋಗ ಮಾತಾಡ್ತಾರೆ. ಸಿಕ್ಕಿದೆ ಸರ್, ಸಿಕ್ಲಿಕ್ಕೆ ಅದ್ಗೆಲ್ಲಿ ಕಳೆದು ಹೋಗಿದೆ ಅಂತ ಪ್ರಶ್ನೆ. ಇಲ್ಲಿ ಸ್ವಾತಂತ್ರ್ಯ ಅಂದ್ರೆ ನಾನು ಆಗಲೇ ಹೇಳಿದಂತೆ ಸಿಕ್ಕುವಂತಹದ್ದು ಅಲ್ಲ, ಕಳೆದು ಹೋಗುವಂತಹದ್ದು ಅಲ್ಲ, ಕೊಡುವಂತಹದ್ದು ಅಲ್ಲ, ತೆಗೆದುಕೊಳ್ಳುವಂತಹದ್ದು ಅಲ್ಲ, ಅನುಭವಿಸುವಂತಹದ್ದು. ಇದು ಬೇಕಾದ್ರೆ ವೈಯಕ್ತಿಕವಾದಂತಹದ್ದಾಗಿರ್ಬೋದು, ಸಾಮೂಹಿಕವಾದಂತಾಗಿರ್ಬೋದು. ಆಗ ಒಂದು ಉದಾಹರಣೆ ಕೊಟ್ಟರು, ಮನೆಯಲ್ಲಿ ಒಂದು ಮದುವೆ ಮಾಡ್ಲಿಕ್ಕೆ ಕೊಟ್ಟಾಗ ಒಬ್ಬೊಬ್ರು ಹೇಳಿದ್ರೆ ಆ ಮನೆಯಲ್ಲಿ ಸಾಮೂಹಿಕವಾದಂತಹ ಸ್ವಾತಂತ್ರ್ಯ ಅಥವಾ ನಾಯಕತ್ವ ಇಲ್ಲ ಅಂತ ತಿಳ್ಕೊಳ್ಬೇಕಾದ್ರೆ. ನಾಯಕತ್ವದ ಲಕ್ಷಣ ಅಂತ ಏನಂತ ಹೇಳಿದ್ರೆ, ತನ್ನ ಮನೆಯಲ್ಲಿಯೋ ಅಥವಾ ತನ್ನ ಸಮುದಾಯದ ಇರುವಂತಹ ಎಲ್ಲರ ಅಭಿಪ್ರಾಯಗಳನ್ನ ಗೌರವಿಸಿ ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು.
ಈ ಸ್ವಾತಂತ್ರ್ಯ ಅಂದ್ರೆ ಅನುಭವಿಸಲಿಕ್ಕೆ ಇರುವಂತಹ ಒಂದು ವಿಚಾರ, ಅದೊಂದು ಭಾವಜನ್ಯವಾದಂತಹ ವಿಚಾರ. ಅದನ್ನ ನಾವು ನಮ್ಮ ವ್ಯಾವಹಾರಿಕ ಜಗತ್ತಿಗೆ ತೆಗೆದುಕೊಂಡು ಬರುವಂತಹದ್ದು ಒಂದು ನಾವು ಮಾಡ್ತಾ ಇರುವಂತಹ ತಪ್ಪು. ಆ ಸ್ವಾತಂತ್ರ್ಯ ಕೊಡುವುದು, ತೆಗೆದುಕೊಳ್ಳುವುದು, ಅನುಭವಿಸುವುದು, ಬಿಡುವುದು, ಸ್ವಾತಂತ್ರ್ಯ ಇದೆ ಅಂತ ತಿಳ್ಕೊಳ್ಳುವುದು, ಇಲ್ಲ ಅಂತ ತಿಳ್ಕೊಳ್ಳುವುದು, ಈ ಸ್ವಾತಂತ್ರ್ಯ ಎನ್ನುವಂತಹದ್ದು ಪ್ರತಿಯೊಬ್ಬನ ಜನ್ಮ ಸಿದ್ಧವಾದಂತಹ, ಅದನ್ನ ಅನುಭವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಒಂದು ವಿವರಣೆ ಕೊಡ್ತೀರಾ? ನೀವು ಹೇಳಿದ್ರಿ ಸ್ವಾತಂತ್ರ್ಯ ವ್ಯಾವಹಾರಿಕವಾಗಿ ಏನ್ ಹೇಳಿದ್ರಿ ಬರಬಾರದು ಅಂತ ಭಾವಜನ್ಯವಾಗಿರ್ಬೇಕು, ಅದು ವ್ಯವಹಾರದಲ್ಲಿ ಇರಬಾರ್ದು ಅಂತ. ವ್ಯವಹಾರದಲ್ಲಿ ನೀವು ಅದೇ ತರ ಹೇಳಿದ್ರಿ, ನೀವು ಅದೇ ತರ ಹೇಳಿದ್ರಿ. ನನಗೆ ಅರ್ಥ ಆಗಿಲ್ಲ, ಅದಕ್ಕೆ ವಿವರಣೆ ಕೊಡಿ ಸ್ವಾಮಿ. ಯಾವುದು ಹೇಳಿ? ಭಾವಜನ್ಯವಾದದ್ದು ಅದು ವ್ಯಾವಹಾರಿಕವಾಗಿ ಅಲ್ಲ, ಮಾರಾಟದ ಸರಕಲ್ಲ, ಅದು ಮಾರಾಟ ಸರಕಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅದು. ಅಂದ್ರೆ ನಾನು ನನ್ನ ಹೆಂಡತಿಗೆ ಸ್ವಾತಂತ್ರ್ಯ ಕೊಡ್ತೇನೆ, ನನ್ನ ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡ್ತೇನೆ, ನನ್ನ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಕೊಡ್ತೇನೆ, ವ್ಯಾಪಾರದ ಸರಕೆ ಅದು.